ಮನೆಗಳು, ಈ ಕಸಗಳು. ನೀನೇನೋ ನಿಂತಿರೋ ಗಾಡಿ ಚಕ್ರದ ಕೆಳಗೆ ಮಲಗಿದ್ಯಾ? ನೆನ್ನೆ ಮೊನ್ನೆ ಹೆಂಗಿದೆ ಹೀರೋಯಿನ್ ತರ. ಶಿವ ದೋಸೆ ಹೇಳಲ್ಲ ಅಂತ ಇತ್ತು. ಯಾಕೆ ನಮ್ಮನೆ ದೋಸೆಗೆ ಸೊಂಟ ನೋವ ಹೇಳ್ದೆ ಇರೋಕೆ? 50 ರೂಪಾಯಿ ಕೊಡು, 1 kg ಹೂವು ಕೊಡ್ತಾರೆ. ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಹೇಳು. ತಲೆ ತಗ್ಸ್ಕೊಂಡ್ ಹೋಗ್ತಾ ಇದೀಯ ಅಂದ್ರೆ ತಲೆ ತಗ್ಸ ಕೆಲಸ ಏನೋ ಮಾಡಿದ್ಯಾ? ನೋಡ್ರಿ ಈ ತರ ಸಣ್ಣ ರಂಗೋಲಿ ದೊಡ್ಡದಾಗ ಹಾಕ್ಬಿಟ್ಟು ಕಲರ್ಸ್ ಹಾಕ್ಬಿಡ್ಬೇಕು, ಇಲ್ಲ ಇಟ್ಕೆ ಪುಡಿ ಹಾಕ್ಬಿಡ್ಬೇಕು. ಎಷ್ಟು ಕಾಯಿ ಸರ್ವೆ ಮಾಡಿ ಸಮ ಪ್ರಮಾಣದಲ್ಲಿ ಕಟ್ ಮಾಡ್ಕೋಬೇಕು. ಇದು ಶಿವಗೆ, ಇದು ನನಗೆ ಬರೋ ಜನ ಬಿಚ್ಕೊಂಡ್ ಮಾಡ್ಕೊತಿರ್ಲಿ ಸಾರ ಅಂತಾನ. ಇಷ್ಟು ನಿಮ್ ಟೈಮ್ ಕೊಡಿ ಫ್ರೆಂಡ್ಸ್, 2 ಅವರಲ್ಲಿ ಮುಗಿಸ್ತೀನಿ ನಾನು. ಹೆಣ್ಣು ನೋಡಕ್ ಹೋದಾಗೂ ಸಹ ಕಲರ್ ನೋಡ್ಬೇಡಿ, ಟೇಸ್ಟ್ ನೋಡಿ ಅಂತ ಹೇಳಕ್ಕಾಗಲ್ಲ. ನೋ ಕಾಮೆಂಟ್ಸ್. ಕಾಲದಲ್ಲಿ ನಾನು ರೌಡಿ ಫ್ರೆಂಡ್ಸ್, ಹಂಗಾಗಿ ಈ ತರ ಕಲಂಗಡಿನ ಕಟ್ ಮಾಡ್ತಾ ಇದೀನಿ. ತಗೋಪಿ ಸೀಮೆ ಹೊಸ ಮೇದಾಗ ಮೇಯ್ವಾ ಇವಾಗ. ಅತ್ತೆ ಕಾಟ ಹೆಂಗಿರ್ತೈತೆ ಅಂತ ಗಂಡನೇ ತೋರಿಸ್ತೈತೆ. ಬಟ್ ಇವಾಗ ಎಷ್ಟು ರೇಟ್ ಆಯ್ತು ಅದ್ ಏನ್ ಕತೆನೋ. ಬಟ್ ಒಂದ್ ಕಬ್ಬಣ ತರ ಒಂದ್ ಮೂಗ್ ಪಟ್ ಮಾಡ್ಸಪ್ಪಿ ನನಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಚೆನ್ನಾಗಿರೋದೆಲ್ಲ ಒಳಗಿಟ್ಟಿರ್ತೀರಾ? ಎಣ್ಣೆ ಅಂತೂ ಸೂಪರ್ ಡೂಪರ್ ಆಗವೆ. ಹಳಸಿನಕಾಯಲ್ಲಿ ತೊಳೆಲ್ ಮಾಡಿರೋ ಚಿಪ್ಸ್ ತಾನೆ, ಅವ 3 ಹಾಕಿದ್ದಕ್ಕೆ ಇವೆರಡು ಬಂದು ಹೆಣ್ಮಕ್ಳಾದ್ಮೇಲೆ ಇದನ್ನೆಲ್ಲ ಸಹಿಸ್ಕೋಬೇಕು. ಹಂಗೆ ಫೋನ್ ಮುಗಳು ತುರ್ಕ್ಬಿಡು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಳ್ತಾ ಇದೀನಿ ಫ್ರೆಂಡ್. ಯಾವ ಫ್ಲೇವರ್ ಅಲ್ಲಿ ಪಿಜ್ಜಾ ಮಾಡ್ಕೊತಾ ಇದೀನಿ ಅಂದ್ರೆ ಆನಿಯನ್ ಅಂಡ್ ಕಾರ್ನ್. ಕೊರೋನಾ ಬಂದ್ಬಿಟ್ಟು ನನ್ನ ಜೀವನದಲ್ಲಿ ಪಿಜ್ಜಾಗೆ ಬ್ರೇಕ್ ಆಗ್ಬಿಡ್ತು. ಕುರ್ಕ್ಮೆ ಹೊಟ್ಟೆ ತುಂಬಿಸ್ಕೋಬೇಡ, ಪಿಜ್ಜಾ ಗ್ಯಾಪ್ ಇತ್ತು ಕಿಡ್ನಿಲಿ. ನಮ್ಮ ಓವೆನ್ ಇದೆ ಫ್ರೆಂಡ್ಸ್. ಅಂದ್ರೆ ನಾನು ಟೇಸ್ಟ್ ಆಗಿ ಮಾಡಿದ್ರೆ ನನಗೂ ಇಲ್ದಾಗ ತಿಂದಾಕ್ಬಿಟ್ಟಿಯಾ ಅಂತ ಸಾರ್ಥಕವಾಯ್ತು. ಮತ್ತೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಚೀಸ್ ಹಾಕೋಬೇಕಾಯ್ತು, ಗೊತ್ತಾಗ್ಲಿಲ್ಲ ನನ್ಗೆ. ಆಮೇಲೆ ಸಕ್ಕತ್ತಾಗಿ ಬಂದೈತೆ. ಪಿಜ್ಜಾ ತರನೇ ಐತಾ? ನಾನ್ ಬಿರಿಯಾನಿ ಮಾಡಿದ್ನೇನಪ್ಪಿ, ಪಿಜ್ಜಾನೇ ಮಾಡಿದ್ ನಾನು. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾನಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈ ಮನೆ ಮಕ್ಳು ನೋಡಿದ ತಕ್ಷಣ ಸುಸ್ತಾದೆ ಫ್ರೆಂಡ್ಸ್. ಏನಕ್ಕಾರ ಬನ್ನೋ ಅನ್ನಿಸ್ತೈತಿ ಮನೆ ಮಕ್ಳು ನೋಡ್ಬಿಟ್ಟು. ಇದಕ್ಕೆ ಹೆಣ್ಮಕ್ಳು ಎಲ್ಲೂ ಹೋಗಲ್ಲ ಅಂತ ಅರ್ಥ ಆಯ್ತು. ಹೋಗಕ್ಕೂ ಮುಂಚೆ ಬ್ರೈನ್ ಅಲ್ಲಿ ಫುಲ್ ಒಂಥರ ಏನೋ ಕಸ ಕಡ್ಡಿ ಎಲ್ಲ ತುಂಬ್ಕೊಂಡಾಗಿತ್ತು ಫ್ರೆಂಡ್ಸ್. ಈಗ ಅಲ್ಲಿಂದ ಬಂದ್ಮೇಲೆ ಆರಾಮಾಗೈತೆ, ಪೀಸ್ ಆಗೈತೆ ಮೈಂಡು. ಹೊರಗಡೆ ಹೋಗೋದೇ ಅಪರೂಪ, ನಾನು ನೋಡಿರ್ತೀರಾ. ಇನ್ಮೇಲೆ ಈ ತರ ಪೀಸ್ ಮೈಂಡ್ ಮಾಡ್ಕೊಂಡು ಬರ್ಬೇಕು, ಅವಾಗ ಇನ್ನ ಚೆನ್ನಾಗಿ ಐಡಿಯಾಗಳು ಬರುತ್ತೆ ವಿಡಿಯೋ ಮಾಡಕ್ಕೆ ಅಂತ ಅರ್ಥ ಆಯ್ತು. ಇವತ್ತು ಸೋಮವಾರ ಫ್ರೆಂಡ್ಸ್, ಮತ್ತೆ ನಾವು ಗುರುವಾರ ಸಂಜೆನೆ ಹೊರಡ್ತಾ ಇದೀವಿ ಮಾದೇಶ್ವರ ಬೆಟ್ಟಕ್ಕಲ್ಲ. ಇಲ್ಲಿಂದ ಕನ್ಪುರದಲ್ಲಿ ನೈಟ್ ಸ್ಟೇ ಆಗಿ ಅಲ್ಲಿಂದ ಹೊರಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಮನೆ ಬಗ್ಗೆಲ್ಲ ಒಂದ್ 3 ದಿನದಲ್ಲಿ ಕ್ಲೀನ್ ಮಾಡ್ಕೋಬೇಕು ನಾನು. ಹಿಂಗೈತೆ ಅದು ಒಗ್ದಿರೋ ಬಟ್ಟೆಗಳು, ಒಗೆದಿರೋ ಬಟ್ಟೆಗಳು, ಈ ಬೆಡ್ಗಳು, ಈ ಮನೆಗಳು, ಈ ಕಸಗಳು. ಇದೆಲ್ಲಾರ ಹೋಗ್ಲಿ ಫ್ರೆಂಡ್ಸ್, ಸಮಾಧಾನ ಮಾಡ್ಕೋತೀನಿ ಉಸಿರಾಡ್ಕೊಂಡು. ಇನ್ನೊಂದು ಪ್ಲೇಸ್ ತೋರಿಸ್ತೀನಿ, ಬೆಚ್ಚ ಬಿದ್ದೋಗ್ತೀರಾ. ಮಕ್ಳು ಮರಿ ಎಲ್ಲ ತಾಯಿ ತಗಡ್ಸ್ಕೊಬಿಡ್ತೀರಾ, ಆತರ ಐತೆ. ನನ್ನ ಮನೆಯಿಂದ ಹೋಗೋಕ್ಕೂ ಮುಂಚೆ ಇಲ್ಲೊಂದು ಬಾಕ್ಲು ಅಂತ ಇತ್ತು ಫ್ರೆಂಡ್ಸ್, ಕಾಣಿಸ್ತಾ ಇಲ್ಲ. ಇದೇ ಇರ್ಬೋದಾ ಅಂತ ಒಂದು ನಂಬಿಕೆ ಸಹ ಬರ್ತಾ ಇಲ್ಲ. ಇನ್ನೊಂದೆರಡು ದಿನ ನಾನು ಅಲ್ಲಿದ್ಬಿಟ್ಟು ಬಂದಿದ್ದಿದ್ರೆ ಬಾಕ್ನ ಹುಡುಕ್ಬೇಕಾಯ್ತು, ಮನೇನ ಎಲೆಗಳ ಮಧ್ಯ. ನಮ್ಮನೆ ಇಲ್ಲಿ ಇತ್ತಲ್ಲ ಅಂತ ಎಲೆಗಳ ಸೈಡ್ ತೆಗ್ದು ನೋಡ್ಬೇಕಾಯ್ತು. ಆ ತರ ಆಗ್ಬಿಡ್ತಾಯ್ತು. ಮೊದಲು ಮನೆ ಬಾಗಿಲು ಗುಡಿಸ್ಬಿಟ್ಟು ಟಿಫನ್ ಮಾಡ್ಬಿಟ್ಟು ಆಮೇಲೆ ಮನೆ ಕೆಲಸ ಬರ್ತೀನಿ ಫ್ರೆಂಡ್ಸ್. 2-3 ದಿನ ಮನೇಲಿಲ್ಲ ಅಂದ್ರೂ ಮನೆ ಬಾಗಿಲು ಗುಡಿಸ್ತಾ ಇರೋ ಗಂಡಸರು ನೋಡಿದೀರಾ ಫ್ರೆಂಡ್ಸ್. ಅದು ನಮ್ಮ ಮನೆಗಳಲ್ಲಿ ಮಾತ್ರ ಸಾಧ್ಯ. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಫ್ರೆಂಡ್ಸ್, ಈ ತರ ಮನೆ ಬಾಗಿಲು ಇದ್ಬಿಟ್ರೆ. ಬಂದ ತಕ್ಷಣ ನಾವು ಪೀಸ್ ಮೈಂಡ್ ಅಲ್ಲಿ ಬಂದಿರ್ತೀವಿ, ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು. ಈಗ ಬಂದು ಈ ಮನೆನ ಕಸ ತರ ನೋಡ್ಬಿಟ್ರೆ ನಾವ್ ಏನಾಗ್ಬೇಡ. ಇನ್ನೊಂದ್ಸಲ ಭಯ ಬರ್ತೈತೆ ನನಗೆ, ಎಲ್ಲೂ ಹೋಗ್ಬಾರ್ದಪ್ಪ ಮನೆ ಬಿಟ್ಟು ಅಂತ. ಆ ತರ ಭಯ ಇಡ್ಸ್ಬಿಡ್ತೈತೆ ಶಿವ. ಎಲ್ಲಾ ವಿಷಯದಲ್ಲೂ ಸರಿ, ಇದೊಂದು ವಿಷಯದಲ್ಲಿ ಶಿವ ಕಂಡ ಸಿಕ್ಕತ್ ಕೋಪ ಬರ್ತಿದೆ ಫ್ರೆಂಡ್ಸ್. ಒಂಚೂರು ಹೆಲ್ಪ್ ಮಾಡಲ್ಲ. ಬಾಗಿಲು ಗುಡಿಸ್ಬೇಕಾದ್ರೆ ಧೂಳು ಎದ್ದೊಳ್ತೈತೆ, ನೀರು ಹಾಕ್ಬಿಟ್ಟು ಕುಡಿಸ್ಬೋದಾಗಿತ್ತಲ್ಲ ಅಂತ ನಿಮ್ಗೂ ಅನಿಸ್ತೈತಲ್ಲ ಫ್ರೆಂಡ್ಸ್. ನಾನು ಡೈಲಿ ಅದೇ ಕೆಲಸನೇ ಮಾಡೋದು. ಅದೇ ನಿನ್ನೆ ರಾತ್ರಿ ತಾನೇ ಬಂದಲ್ಲ, ನೀರು ಇಟ್ಕೊಂಡಿರ್ಲಿಲ್ಲ. ಬೆಳಗ್ಗೆನೆ ಕರೆಂಟ್ ಹೋಗ್ಬಿಟ್ಟಿತ್ತು, ಪಾತ್ರೆಗಳೆಲ್ಲ ಡ್ರಮ್ಗಳೆಲ್ಲ ಖಾಲಿ ಇದ್ದು. ಅದಕ್ಕೆ ಗುಡಿಸ್ಬಿಡೋಣ ಹಾಗಿದ್ದಾಗ್ಲಿ ಅಂದ್ಬಿಟ್ಟು ಬಾಗಿಲು ಹಾಕ್ಬಿಟ್ಟು ಗುಡಿಸ್ತಾ ಇದ್ದೀನಿ. ಈ ತರ ಯಾರೋ ಗುಡ್ಸಕ್ ಹೋಗ್ಬೇಡ್ರಿ, ಅಕ್ಕಪಕ್ಕದಲ್ಲಿ ಮನೆಗಳಿದ್ರೆ ಧೂಳು ಬಂದ್ರೆ ಬೇಜಾರು ಮಾಡ್ಕೋತಾರೆ. ಈ ಧೂಳು ಕಸಗಳ ಮಧ್ಯೆ ನನ್ನ ಬಾಗಿಲನ್ನ ಹುಡುಕ್ಬೇಕಾದ್ರೆ ಶಿವ ಬಂತು ಅದೇ ಟೈಮ್ಗೆ. ಒಳ್ಳೆ ಟೈಮ್ ಬಂತು ಅಂದ್ಬಿಟ್ಟು ಸಿಕ್ಕಿದ ಚಾನ್ಸ್ ಅಂತ ಮನೆ ಬಾಗಿಲು ಏನ್ ಹಂಗೈತೆ ಹಿಂಗೈತೆ ಅಂತ ಹಳೆ ಕಾಲದ ಮುದ್ಕಿ ತರ ಎಲ್ಲ ಶಾಸ್ತ್ರಗಳೆಲ್ಲ ತೆಗ್ದೆ. ಹಿಂಗಿದ್ರೆ ದರಿದ್ರ ಹಿಂಗೆ ಅಂತಲ್ಲ, ನನ್ ಕಾಟ ತಡೆಯಿಲ್ಲದಿರ ಶಿವ ಸುಮ್ನೆ ಮನೆ ಒಳಗೆ ಹೋಗ್ಬಿಡ್ತು. ಶಿವ ಕಾಟ ತಪ್ಪಿತು. ಆಮೇಲೆ ಟಾಮು ಬಂದ, ಅವ್ನಿಗೊಂದ್ ಸ್ವಲ್ಪ ಕ್ಲಾಸ್ ತಗೊಂಡೆ. ಮನೆ ಬಾಗಿಲು ಹಿಂಗ ಇರೋದು, ಒಂದ್ ಹೆಂಗ್ಸಿರೋ ಮನೆ, ನಿನ್ನ ಹೆಂಗ್ಸ ಅಂತ ಏನಕ್ಕೆ ಬಿಟ್ಬಿಟ್ಟು ಹೋಗಿದ್ದು ಹಂಗಿಂಗೆ ಅಂತೆಲ್ಲ ಬೈದೆ. ಅವನು ನನ್ನ ಕಾಟ ತಡೆಯಿಲ್ಲದಿರ ತಲೆ ಸುತ್ಬಿಟ್ಟು ಮನೆ ಒಳಕ್ಕೆ ಹೋಗ್ಬಿಟ್ಟ. ಅವ್ರಿಬ್ರು ನನ್ನ ಕಾಟ ತಡೆಯಲ್ಲ ಫ್ರೆಂಡ್ಸ್. ಮತ್ತೆ ತುಂಬಾ ಜನ ಪಕ್ಕದಲ್ಲಿ ಇದಾರಲ್ಲ, ಅವ್ರು ಮಾತಾಡ್ತಾರ ಏನು ಎತ್ತ ಅಂತೆಲ್ಲ ಕೇಳ್ತಾ ಇದ್ದೀರಾ. ಏನು ಮಾತುಕತೆ ಏನಿಲ್ಲ ಫ್ರೆಂಡ್ಸ್. ನಾನು ಹೊಸಬ್ರ ಹತ್ರ ಜಾಸ್ತಿ ಬೆರೆಯಲ್ಲ. ಅದೇ ಕೆಲ್ಸದ ಬಗ್ಗೆ ಏನಾರು ಇದ್ರೆ ಮಾತ್ರ ಶಿವ, ಇನ್ನು ಅವ್ರಿಗೆ ಅಲ್ಲಿದ್ದಾರಲ್ಲ ಅವಣ್ಣ, ಅವ್ರು ಇವ್ರು ಮಾತಾಡ್ಕೋತಾರಷ್ಟೇ.
ಇನ್ನೇನು ಅವರು ನಮ್ಮ ಮಧ್ಯೆ ಮಾತುಕತೆ ಏನೂ ಇಲ್ಲ. ಮಾತುಕತೆ ಇಲ್ಲ ಅನ್ನೋದಕ್ಕಿಂತ ಮಾತುಕತೆಗೆ ಟೈಮ್ ಇಲ್ಲ. ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬಾರ್ದು. ಸಂಜೆ ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ಕೊಳ್ಳೋದು, ಅವ್ರ ಪಾಡಿಗೆ ಅವ್ರ ಕೆಲಸಗಳು ಮಾಡ್ಕೊಳ್ಳೋದು ಇದೇ ಆಗ್ತೈತೆ. ಇದು ನೀರು ಮನೆ ಕಡೆ ಫ್ರೆಂಡ್ಸ್. ಅದೇ ಇಲ್ಲಿ ಕಸ ಕಮ್ಮಿ ಇತ್ತು. ಬಾಗ್ಲಲ್ಲಿ ಗುಡ್ಸೋ ಕಸನ ನೀರೊಲೆಗೆ ಹಾಕ್ಬಾರ್ದು ಅಂತ ನೀವೇ ಹೇಳ್ಕೊಟ್ರಲ್ಲ, ಅದನ್ನೇ ಎತ್ತಿ ಒಂದು ಬಕೆಟಲ್ಲಿ ಹಾಕೋತೀನಿ. ಇಲ್ಲಿ ಗುಡ್ಸಿರೋ ಕಸ ಮಾತ್ರ ಬರೀ ಎಲೆಗಳೇ ಬಿದ್ದಿರ್ತಾವಲ್ಲ, ಅದಕ್ಕೆ ನೀರು ಒಲೆಗೆ ತುಂಬಿಟ್ಟು ನೀರು ಕಾಯಿಸ್ಕೋಬೋದು ಅಂದ್ಬಿಟ್ಟು ಇಲ್ಲಿ ಗುಡಿಸಿ ಇಲ್ಲೇ ಹಾಕ್ಕೊಳ್ತೀನಿ. ಹಿಂಗೆ ಗುಡಿಸ್ತಾ ಇದ್ರೆ ನರ್ಸರಿ ಎಲ್ಲ ಗುಡ್ಸ್ಕೊಂಡು ಹೋಗ್ಬಿಡ್ತೀಯ ಬಾ ಬಾ ಅಂತ ಶಿವ ಕರಿತಾ ಇತ್ತು. ಶಿವ ಅವ್ರು ಮಾಡ್ತಾರೋ ಕೆಲಸ ಅದೇನೇ ಫ್ರೆಂಡ್ಸ್. ಇವಾಗ ನರ್ಸರಿ ಕಸ ಗುಡಿಸೋದು ಬೇಸಿಗೆ ಟೈಮಲ್ಲಿ. ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿ ಬಂದ್ಬಿಟ್ಟೆ, ನನ್ನ ಕೈಲಾಗಲ್ಲ ಅಂತ. ಯಾರಾದ್ರೂ ಹೋಗ್ತಿರೋ ಗಾಡಿ ಚಕ್ರಕ್ಕೆ ಸಿಗ್ತಾರೆ, ನೀನೇನೋ ನಿಂತಿರೋ ಗಾಡಿ ಚಕ್ರ ಕೆಳಗೆ ಮಲಗಿದ್ಯಾ? ವಾಟ್ ಇಸ್ ಯುವರ್ ಫೀಲಿಂಗ್ ಯಾ? ಅಯ್ಯೋ, ನೆಟ್ಟಗ್ ಮನೆ ಹತ್ರ ಇರ್ಬೇಕು ತಾನೆ. ಸಾರಿ ಫ್ರೆಂಡ್ಸ್, ಮನೆ ಹತ್ರ ಬಂದು ಕಚ್ಚೋದು ಅಂತೆ. ನೋಡ್ಕೊಳ್ಳೋರು, ಇಲ್ಲಾಂದ್ರೆ ಶಿವಾನು ಇರ್ಲಿಲ್ವಲ್ಲ ಅವತ್ತು, ಊದ್ಕೊಂಡಿದ್ ಕಾಲು ಇರುಕೊಂಡು ಬಂದೆ. ಹಂಗೆ ಅಲ್ಲಿ ಅರ್ಶನ ಐತೆ ಕೊಡವ. ಅಲ್ಲಿ ಸಂದೆ ಗೊತ್ತಿಲಿ. ಹಾ, ಅಲ್ಲೇ ಹೋಯ್ತು. ಏನೇನೋ ಮಾಡಿದ್ಯಾ? ಶಿವನ್ ಇರ್ಲಿಲ್ಲ ಫ್ರೆಂಡ್ಸ್, ಅವತ್ತು ಊರ್ಗ್ ಹೋಗಿತ್ತು. ಸಾಕ್ ಬಾ, ಅರ್ಶನ ಮಾತ್ರ ಅವ್ನ್ ಗಾಯಕ್ಕೆ ಹಾಕಕ್ಕೆ. ಒಂದೊಂದ್ ಮಾಡ್ಕೊ ಬರಲ್ಲ ಇವನು. ಎತ್ತು ಬಾಯ್ ಆ ಕಡೆ. ಸಮಾಧಾನ ಮಾಡ್ತಾರೆ. ನೀನ್ ನೋಡಿದ್ರೆ ಬೈತಾ ಇದೆಯಾ? ಏನಿದು? ಏನು ಮೆಡಿಸಿನ್ ಇದು? ಇದು ಹಾಕಿದ್ರೆ ವಾಸಿ ಆಗ್ಬಿಡ್ತೀರಾ? ನೋಡ್ತೀನಿ. ಒಂದ್ಸಲ ಏನೋ ನಾಯಿಗಳು ಸಹವಾಸ ಮಾಡು ಐತೆ ನಿನ್ಗೆ. ನನ್ ಫ್ರೆಂಡ್ಸ್ ಕಚ್ಚಿರೋದ್ಕಿಂತ ನೀನ್ ಬೈತಾರದೇ ನೋವಾಗ್ತೈತೆ ನನಗೆ. 2 ದಿನ ಇಲ್ಲದಕ್ಕೆ ಹಿಂಗ್ ಮಾಡ್ಕೊಂಡವ್. ಇನ್ನೊಂದ್ ವಾರ ಇಲ್ಲದ್ರೆ ನೀನ್ ಮಾಡ್ಕೊಂಡಿರೋನೋ ಏನೋ. ಅಯ್ಯೋ ದೇವ್ರೆ, ಕಾಲ್ ನೋವು ಜೊತೆ ತಲೆ ನೋವು ಸ್ಟಾರ್ಟ್ ಆಯ್ತಲ್ಲಪ್ಪ. ಹಂಗೆ ಇಟ್ಕೋ ಕಾಲು, ಹಂಗೆ ಇಟ್ಕೋ. ಮಲ್ಕೋ ಸ್ವಲ್ಪ ಹೊತ್ತು, ಅಡಿಗೆ ಮಾಡ್ತೀನಿ. ದೋಸೆ ಸುಡ್ತೀನಿ. ಅವನಿಗೆ ಹಾಲು ಏನಾದ್ರು ತಂದು ಕೊಟ್ಬಿಟ್ಟು ಹೋಗು. ಏಟ್ ಮಾಡಿ ಮಲಗಿಸಿರೋದಲ್ಲ. ಅದಕ್ಕೆ ನಾನು ಟಾಮು ಶಿವ ಇಲ್ದಾಗ ಒಬ್ಳೆ ಇಲ್ಲೇ ಇದ್ಬಿಡೋದು. ಅದಕ್ಕೆ ನೀನೆ ಊರ್ ಕರೆದ್ರು ಬರಲ್ಲ ನಾನು ಅದಕ್ಕೆ. ಓಕೆ ಫ್ರೆಂಡ್ಸ್, ಈಗ ಅರ್ಜೆಂಟ್ ಆಗೋದೊಂದು ದೋಸೆನೆ. ದೋಸೆ ಊರ್ಗ್ ಹೋಗ್ಬೇಕಾದ್ರೆ ರುಬ್ಬಿದ್ನಲ್ಲ ಫ್ರೆಂಡ್ಸ್, ಅವ್ರು ನೆನ್ಸ್ಬಿಟ್ಟು 3 ದಿನ ಆಯ್ತು. ಸ್ಮೆಲ್ ನೋಡ್ದೆ, ಹುಳಿ ಬಂದಿಲ್ಲ. ಫ್ರಿಜ್ ಅಲ್ಲಿ ಇಟ್ಟಿದ್ದಲ್ಲ, ಉಪ್ಪು ಹಾಕ್ತೀರಾ? ಶಿವನ ಒಂದ್ ಸ್ವಲ್ಪ ಎಲ್ಲ ಕೊಳಚಿ ಪಿಳ್ಚಿ ಎಲ್ಲ ತಿಂದೈತೆ. ತವಾದಲ್ಲಿ ಬರಲ್ಲ. ಇಷ್ಟು ವರ್ಷ ನಾನು ಹೆಂಗ್ ಮಾಡಿದೆ ಪಿ? ಮಾಡೋ ಟೆಕ್ನಿಕ್ ಇರ್ಬೇಕು. ಮಾಡ್ತೀನಿ ಬಾ ನನಗೆ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಫುಲ್ ಡೇ ವರ್ಕ್ ಡೇ ಏನೇನಾಗೋದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸದ್ಯಕ್ಕೆ ಆಗೋದಂದ್ರೆ ನಾನು ಪಲ್ಯ ಗಿಲ್ಯ ಏನು ಮಾಡಲ್ಲ, ಬರೀ ಚಟ್ನಿ ಮಾತ್ರ ಮಾಡ್ತೀನಿ ಅಷ್ಟೇ ಫ್ರೆಂಡ್. ನನ್ನ ಕೈಲಾಗಲ್ಲ, ತುಂಬಾ ಕೆಲಸಗಳಿದೆ. ನೆನ್ನೆ ಮೊನ್ನೆ ಹೆಂಗಿದೆ ಹೀರೋಯಿನ್ ತರ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇದೇ ಟೈಮ್ ಅನ್ನೋದು. ಚಟ್ನಿ ಅಂದ್ರೆ ನಾರ್ಮಲ್ ಆಗಿ ಮಾಡಲ್ಲ ಫ್ರೆಂಡ್ಸ್. ನೀವು 1, 2, 3 ಟಿಪ್ಸ್ ಕೊಟ್ಟಿದ್ದೀರಿ ಚಟ್ನಿನ. ಆ ತರ ಮಾಡ್ತೀನಿ ಇವತ್ತು. ಟೇಸ್ಟ್ ಹೆಂಗ್ ಬರುತ್ತೆ ನೋಡೋಣ. ಚಟ್ನಿಗೆ ಅಂದ್ಬಿಟ್ಟು ಜೀರಿಗೆ, ಹುಣಸೆಹಣ್ಣು ನೀವು ಹೇಳಿದ್ರಿ ಫ್ರೆಂಡ್ಸ್, ಇವೆರಡು ಹಾಕೊಳ್ಳಿ ಅಂತ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ, ಕರಿಬೇವು ಇವಿಷ್ಟು ತಗೊಂಡಿದ್ದೀನಿ. ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿನ ಒಗ್ಗರಣೆ ಮಾಡ್ಕೊಬಿಡ್ತೀನಿ. ಹಾಗೆ ಹಸಿನೂ ರುಬ್ಬೋದು. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಮನೇಲಿ ಹಿಂಗೆ ಮಾಡ್ತಾ ಇದ್ರು, ಆದ್ರೆ ಅನ್ನಕ್ಕೆ ಮಾಡ್ತಾ ಇದ್ರು. ಅನ್ನಕ್ಕೆ ಸೂಪರ್ ಆಗಿರ್ತೈತೆ. ಆಮೇಲೆ ಜೀರಿಗೆ, ಹುಣಸೆಹಣ್ಣು ಹಾಕೊಂಡು ಕೊತ್ತಂಬರಿ ಹಾಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋದು. ಹುಳಿ ಅಡುಗೆಗಳಂದ್ರೆ ಶಿವ ಒಂದು ಸ್ವಲ್ಪ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಚಟ್ನಿಗೆ ನಾನು ಯಾವಾಗ ಹುಣಸೆಹಣ್ಣು ಹಾಕಕ್ಕೆ ಹೋಗಲ್ಲ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮುದ್ದೆ ತಿನ್ನಕ್ಕೆ, ಅನ್ನ ತಿನ್ನಕ್ಕೆ ಈ ತರ ಚಟ್ನಿಗಳಲ್ಲಿ ಸೂಪರ್ ಡೂಪರ್ ಆಗಿರುತ್ತೆ. ಹುರುಳಿಕಾಳು ಹುರ್ಕೊಂಡು ಈ ತರ ಚಟ್ನಿ ರುಬ್ಕೊಂಡು ತಿಂತಾ ಇದ್ರೆ ಸೂಪರು. ಸ್ವಲ್ಪ 1, 2, 3 ಕಲ್ಲು ಉಪ್ಪು ಹಾಕೊಂಡೆ. ಇದಕ್ಕೆ ಊರ್ಗಡ್ಲೆನ ಹಾಕೊಂಡು ರುಬ್ಕೋಬೇಕು. ಒಂದು ಸ್ವಲ್ಪ ಇರಲಿಲ್ಲ, ಹಾಕೊಂಡಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ಬಾಣಲಿಗೆ ಸಾಸಿವೆ ಹಾಕೊಂಡು, ಶಿವ ಅವರು ಊರ್ ಕಡೆ ಮೊದಲು ಸಾಸಿವೆ ಹಾಕಿ ಸಿಡಿದ್ಮೇಲೆ ಆಮೇಲೆ ಎಣ್ಣೆ ಹಾಕ್ತಾರೆ. ಈ ಥರವನ್ನು ಒಗ್ಗರಣೆ ಹಾಕ್ತಾರೆ ಫ್ರೆಂಡ್ಸ್. ಸಾಸಿವೆ ಹಾಕಿದ್ರು ಎಣ್ಣೆ ಹಾಕ್ಲಿಲ್ಲ ಅಂದ್ರೂ ಸಾಸಿವೆ ಸಿಡಿತೈತೆ. ಆಮೇಲೆ ಒಗ್ಗರಣೆಗೆ ಕರಿಬೇವು, ಹೊಣಮೆಣಸಿನಕಾಯಿ ಹಾಕೊಂಡು ರುಬ್ಬಿಟ್ಕೊಂಡು ಚಟ್ನಿ ಹಾಕೊಂಡು ಎಳ್ಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಶಿವ ದೋಸೆ ಹೇಳಲ್ಲ ಅಂತ ಇತ್ತು. ಯಾಕೆ ನಮ್ಮನೆ ದೋಸೆಗೆ ಸೊಂಟ ನಾವು ಹೇಳ್ದೆ ಇರೋಕೆ ಅಂದ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತ ನಿಂತ್ಕೊಂಡೆ. ಅದೇನಿಲ್ಲ ಫ್ರೆಂಡ್ಸ್, ಹೆಣ್ಮಕ್ಳಿದ್ರೇನೆ ಮನೇಲಿ ದೋಸೆ ಹೇಳೋದು ಅಂತ ಆಮೇಲೆ ಅರ್ಥ ಆಯ್ತು. ಗಂಡ್ಮಕ್ಳಿಗೆ ಅಡುಗೆ ಮಾಡಕ್ ಬಂದಿಲ್ಲ ಅಂದ್ರೆ ಹಿಂಗೆ ಮುದ್ದೆ ಮಾಡಕ್ ಬರಲ್ಲ, ಅನ್ನ ಗಂಜಿ ಆಗ್ತೈತೆ, ಇಲ್ಲ ಉಪ್ಪು ಖಾರ ಜಾಸ್ತಿ ಆಗ್ತೈತೆ, ದೋಸೆ ಹೇಳಲ್ಲ. ಈಗ ಆರಾಮಾಗಿ ಬಂತು, ಮಾಡಕ್ ಬರಬೇಕು ಅಷ್ಟೇ. ಆರಾಮಾಗಿ ದೋಸೆಗಳು ಚೆನ್ನಾಗಿ ಬಂದವು. ಹುಳಿ ಬಂದಿರಲಿಲ್ಲ ಫ್ರೆಂಡ್ಸ್ ಜಾಸ್ತಿ, ಹಂಗಾಗಿ ಖುಷಿ ಆಯಿತು. ಮೀಡಿಯಮ್ ಆಗಿ ದೋಸೆ ನನಗೆ ಹೆಂಗಿರಬೇಕು ಹಂಗೆ ಬಂದಿತ್ತು. ಸ್ವಲ್ಪ ಉದ್ದಿನ ಬೇಳೆನೇ ಇದ್ಬಿಟ್ಟಿತ್ತು. ನಿದ್ದೆ ಕಣ್ಣಲ್ಲಿ ರುಬ್ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಪರವಾಗಿಲ್ಲ ಫ್ರೆಂಡ್ಸ್, ಒಂದು ಟೈಮ್ಗೆ ಆಯಿತು ನನಗೆ. ದೋಸೆ ಏನು ವೇಸ್ಟ್ ಆಗಿಲ್ಲ. ಇನ್ನು ಸ್ವಲ್ಪ ಬೇರೆಯವ್ರಿಗೆ ಕೊಟ್ಬಿಡ್ತಂತೆ ವೇಸ್ಟ್ ಆಗ್ತೈತೆ ಅಂತ. ಹೆಂಗೋ ಒಬ್ರು ತಿಂದ್ರಲ್ಲ, ಅದು ಸಮಾಧಾನ ಆಯಿತು. ಬಿಸಿ ಬಿಸಿ ದೋಸೆ, ನೀವ್ ಹೇಳ್ಕೊಟ್ಟಿರೋ ಚಟ್ನಿ ವೆರಿ ಟೇಸ್ಟಿ ಫ್ರೆಂಡ್ಸ್. ಶಿವ ಆಲ್ರೆಡಿ ಟೇಸ್ಟ್ ಮಾಡ್ಬಿಟ್ಟೋಯ್ತು. ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟೋಯ್ತು ಫ್ರೆಂಡ್ಸ್. ಹುಳಿ ಬಂದಿಲ್ಲ, ಇದು ನನ್ನ ಪೂರ್ವ ಜನ್ಮದ ಪುಣ್ಯ. ಇಲ್ಲಾಂದ್ರೆ ಬೇರೆ ಏನಾದ್ರು ಅಡುಗೆ ಮಾಡೋಷ್ಟು ಜೀವ ಬಾಯಿ ಬಂದಿರ್ತಾಯಿತ್ತು. ದೋಸೆ ಗ್ರೀನ್ ಚಟ್ನಿ ತಟ್ಟೆ ಯಾವ ತರದಲ್ಲಿದೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಶಿವ ಬಿಟ್ಟಿರೋ ತಟ್ಟೆಲೆ ತಿಂತಾ ಇದ್ದೀನಿ.
ಈಗ ಅರ್ಜೆಂಟ್ ಮನೆ ಕೆಲಸ ಇರೋದ್ರಿಂದ ಏನ್ ತಿಂತೀನಿ ಹೆಂಗ್ ತಿಂತೀನಿ ಏನು ಗೊತ್ತಾಗ್ತಾ ಇಲ್ಲ. ನಿಜ ಇದು ನನ್ನ ಪೂರ್ವಜನ್ಮದ ಪುಣ್ಯನೇ. ಹುಳಿ ಬಂದಿಲ್ಲ, ದೋಸೆ ಸಕ್ಕತ್ತ ಬಂದೈತೆ, ಬಟ್ಟೆ ತರ. ಚಟ್ನಿನೂ ಚೆನ್ನಾಗೈತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ಮಧ್ಯೆ ಮಧ್ಯದಲ್ಲಿ ಈ ತರ ರೆಸಿಪಿನೂ ಮಾಡ್ಬೋದು ಚಟ್ನಿ. ಅದೇ ಫ್ರೆಂಡ್ಸ್, ಬೆಳಗ್ಗೆಯಿಂದ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊಂಡೆ, ವಿಡಿಯೋ ಎಡಿಟಿಂಗ್ ಇತ್ತು. ಏನ್ ಕಾಲ ಬಂದ ಫ್ರೆಂಡ್ಸ್, ನಾನು ಇನ್ನೊಂದೆರಡು ದಿನ ಇದ್ದಿದ್ರೆ ಆಗ್ತಾರಿಲ್ಲ ಅಲ್ಲಿ. ನಿಜವಾಗ್ಲೂ ಹತ್ಕೊಬಿಟ್ಟಿದೀನಿ ಮಧ್ಯಾಹ್ನ, ಅಷ್ಟು ಕೆಲಸ. ಅಡುಗೆ ಮನೆ ಕ್ಲೀನಿಂಗ್, ಅದು ಕ್ಲೀನಿಂಗ್, ಇದು ಕ್ಲೀನಿಂಗು. ಬಟ್ ಇವತ್ತು ವಾರ ಬೇರೆ, ಆ ಮಧ್ಯೆ ಸಿಕ್ಕಾಕೋಬಿಟ್ಟೆ. ಇಲ್ಲಾಂದಿದ್ರೆ ಒಂದ್ ಸ್ವಲ್ಪ ಫ್ರಿಜ್ ಅದು ಇದೆಲ್ಲ ಕ್ಲೀನ್ ಮಾಡ್ಕೊಬಿಡ್ತಾ ಇದೆ. ಬಟ್ಟೆಗಳ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಮನೆ ಬಾಗಿಲು ಕ್ಲೀನ್ ಮಾಡಿ ವಾರ ಒಂದು ಮಾಡ್ತೀನಿ. ಶಿವ ನೀರ್ ಕಾಯಿಸ್ತಿದೆ. ನಾಳೆಯಿಂದ ಪಟ್ಟಾಗಿ ಮನೆ ಕೆಲಸ ಇಟ್ಕೊಂಡು ಬಿಡೇವಲ್ಲೇ ಆ ಕೆಲಸ ಮುಗಿಯೋ ಗಂಟ. ಅದಕ್ಕೆ ಶಿವ ಪೇಪರ್ ತರ ಹೋಗಿ ಸೌದೆ ಐತೈತೆ. ಯಾವತ್ತಿನ ನಾನು ನೋಡಿದ್ನು ಅವತ್ತಿಂದ ಹಿಡಿತು ನನಗೆ. ಬಾರಪ್ಪಿ, ನಿಂಗೆ ಇನ್ನೂ ಅಗತ್ಯ ಬಂದಿಲ್ಲ, ನಾನು ಬದುಕಿದ್ದೀನಿ. ಹಂಗೆ ರೇಗಿಸ್ಬೇಕು. ಕಾಯಿಸು ಪ್ಲೀಸ್ ಪ್ಲೀಸ್. ಸಾರಿ. ಸರಿ. ಏನಾರ ತರಕ್ ಹೋಗ್ತೈತೆ ಫ್ರೆಂಡ್ ಧ್ವಂಸಂದ್ರಕ್ಕೆ. ಧ್ವಂಸಂದ್ರ ನಮ್ಮ ಫ್ರೆಂಡ್ಸ್ ಅವ್ರೆ, ಮಾತಾಡ್ಸ್ಕೊಂಡ್ ಬಾ. ಮನೆಗೆ ಹೋಗಿ ನೀವ ಮಧು ಫ್ರೆಂಡ್, ನೀವ ನಮ್ಮ ಫ್ರೆಂಡ್ ಅಂತ ಕೇಳು. ಎಲ್ಲ ನಾವೇ ಅಂತಾರೆ, ಮಾತಾಡ್ಸ್ಕೊಂಡ್ ಬಂದ್ಬಿಡು. ತುಕ್ಕಿ ಹಿಡಿದಿರುವ ಗೆದ್ಲಿಡ್ದಿರುವ ಸೌದೆಗಳು. ಹೂವ ತಂದ್ಬಿಡ್ತೀಯಾ? ಇವತ್ತಿಗೂ ಆಗ್ತೈತೆ, ಮತ್ತೆ ವಾರ ಹೋಗ್ಬೇಕಾ ನಾವು, ಗುರುವಾರ ಪೂಜೆ ಮಾಡ್ಬಿಟ್ಟು ಹೋಗಕ್ಕೂ ಆಗ್ತೈತೆ. 2 in 1. ಇವತ್ತೇ ತಂದ್ಬಿಟ್ಟು ಧ್ವಂಸಂದ್ರ ಕಡಿಮೆ ರೇಟ್ ಸಂತೆ ಅಪ್ಪ ಇವತ್ತು. 50 ರೂಪಾಯಿ ಕೊಡು, 1 kg ಹೂವ ಕೊಡ್ತಾರೆ. ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಹೇಳು. ಆ 1 kg ಕೊಡಲ್ಲ. ಧೂಳ್ ಹೆಂಗಿದ್ಯಾ ಗೊತ್ತಾ? ಸೋಪ್ ಪುಡಿಯಕ್ಕೆ ಜಾಲಿಸ್ಬೇಕು ನೀನ್, ಹಂಗಿದ್ಯಾ? ಹೋಗ್ಲಿ, ಡ್ರೆಸ್ ಸಾರ ಚೇಂಜ್ ಮಾಡ್ಕೊಂಡು ಹೋಗು. 2 ದಿನ ನಾನು ಇರ್ಲಿಲ್ಲ ಅಂತ 4 ಜೊತೆ ಬಟ್ಟೆ ಬಿಚ್ಚಾಕಿದ್ದಿ ಅಂದ್ರೆ ನನ್ಗೆ ಎಲ್ಲೋಗಿದೆಪ್ಪಿ ಜೀನ್ಸ್ಗಳು ಹಾಕೊಂಡು. ಮುಖದಲ್ಲಿ ಮುಗುಳ್ನಾಗೆ ಬತ್ತೈತಂದ್ರೆ ಸಮಥಿಂಗ್ 4 ಜೊತೆ ಬಟ್ಟೆ ಹೆಂಗ್ ಬಿದ್ದು? ಈ ತರ ಸಣ್ಣ ಪುಟ್ಟದೆಲ್ಲ ನಾವ್ ವಿಚಾರಿಸ್ಕೋಬೇಕು ಹೆಣ್ಮಕ್ಳು. ತಲೆ ತಗ್ಸ್ಕೊಂಡ್ ಹೋಗ್ತಾ ಇದೀಯ ಅಂದ್ರೆ ತಲೆ ತಗ್ಸೋ ಕೆಲಸ ಏನೋ ಮಾಡಿದ್ಯಾ? ನಾಯಿ ಕೆಲ್ ಕಚ್ಚಿಸ್ಕೊಂಡು ನೀವು ಸಪ್ಪಗಾಗವನೆ. ಅವೆಲ್ಲ ಬಂದು ಒಂದೇ ಸಲ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡ್ತಾನಪ್ಪಿ? ಸಿಂಗಲ್ ಆಗಿ ಬರ್ಬೇಕಾಯ್ತಾ ಅವಾಗ ಧೈರ್ಯ ಇದ್ದಿದ್ರೆ. ಡೋಂಟ್ ವರಿ ಸ್ಟಾಂಪ್ಸ್, ಮೇ ಹೂನಾ. ಟೇಕ್ ಕೇರ್, ಬೇಗ ಬಾ. ಶಿವ ಏನಕ್ಕೆ ಅರ್ಜೆಂಟಾಗಿ ಸಂತೆಗೆ ಹೋಗ್ತಿತ್ತಂದ್ರೆ ಓನರ್ ದುಡ್ಡು ಕೊಟ್ಟಿದ್ರು ಫ್ರೆಂಡ್ಸ್, ಸ್ವಲ್ಪ ನರ್ಸರಿಗೆ ಬೇಕಾದ ಐಟಮ್ಸ್ ಎಲ್ಲ ತರಕ್ಕೆ. ಸಂತೆಲ್ ತರವು ಬಿಗಿಯಾಗಿರ್ತವೆ, ಕಬ್ಬಣದವು ಅಂತ, ಮತ್ತೆ ಕಡಿಮೆ ರೇಟಿಗೂ ಸಿಗ್ತವೆ ಅನ್ಬಿಟ್ಟು ಆಮೇಲೆ ಶಿವನ್ ಕಳಿಸ್ಬಿಟ್ಟು ಬಾಗಿಲಿಗೆ ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಯಾವ್ದಪ್ಪ ಹಾಕೋದಂತ ಜ್ಞಾನ ಮಾಡಿ ಸಾಕಾಗೋಯ್ತು. ಅದಕ್ಕೆ ಒಂದು ಚಿಕ್ಕದ ರಂಗೋಲಿ ಹಾಕ್ಬಿಡೋಣ ಅನ್ಬಿಟ್ಟು ಚಿಕ್ಕ ರಂಗೋಲಿ ದೊಡ್ಡದಾಗ ಹಾಕ್ತಿದ್ದೀನಿ. ಇದು ದೊಡ್ಡ ರಂಗೋಲಿ ಆಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಈ ಥರ 5ರಿಂದ ಒಂದು ಫ್ರೆಂಡ್ಸ್ ಸಮ ಚುಕ್ಕಿ ರಂಗೋಲಿ. ಇದು ಯಾರಿಗೂ ಬರಲ್ಲ ಈ ರಂಗೋಲಿ ಅನ್ನಂಗೆ ಎಲ್ಲ, ಚಿಕ್ಕ ಮಕ್ಳು ಸಹ ಹಾಕ್ಬಿಡ್ತಾರೆ. ಅದಕ್ಕೆ ಇದನ್ನೇ ಹಾಕ್ಕೊಬಿಟ್ಟೆ. ತಲೆ ಕೆಟ್ಟಾಗ ಚಿಕ್ಕ ರಂಗೋಲಿ ಈ ತರ ಯಾವಾಗ್ಲೂ ಹಾಕೋ ರಂಗೋಲಿನ ಹಾಕ್ಬಿಟ್ಟು ಮುಗಿಸ್ಬಿಡೋದು. ಅದಾದ್ಮೇಲೆ ಇಟ್ಕೆ ಪುಡಿನಲ್ಲಿ ಈ ತರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ. ದೊಡ್ಡ ಎಳೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಆದ್ರೆ ನಾನು ಸಣ್ಣ ಎಳೆ ಹಾಕೊಂಡಿದ್ದೆ ಇವತ್ತು. ಯಾವ್ದಾದ್ರು ಹಬ್ಬಗಳಿಗೆ ನಮಗೆ ಯಾವ್ದಾದ್ರು ನೆನಪಾಗಲ್ಲ ರಂಗೋಲಿಗಳು, ಇಲ್ಲ ಚುಕ್ಕೆಗಳು ಕನ್ಫ್ಯೂಸ್ ಆಗ್ಬಿಡ್ತವೆ ಹಂಗೆ ಅಂತ ಅನ್ಕೊಂಡ್ರೆ ಈ ತರ ಸಣ್ಣ ರಂಗೋಲಿ ದೊಡ್ಡದಾಗ ಹಾಕ್ಬಿಟ್ಟು ಕಲರ್ಸ್ ಹಾಕ್ಬಿಡ್ಬೇಕು, ಇಲ್ಲ ಇಟ್ಕೆ ಪುಡಿ ಹಾಕ್ಬಿಡ್ಬೇಕು. ಎಷ್ಟು ಲಕ್ಷಣವಾಗಿ ಕಾಣಿಸ್ತಾವ ಗೊತ್ತಾ ಫ್ರೆಂಡ್ಸ್? ನಾವು ದೊಡ್ಡ ರಂಗೋಲಿನೇ ಹಾಕ್ಬೇಕು ಅಂತ ಏನಿಲ್ಲ, ಇಂಥವು ಹಾಕ್ಬಿಟ್ಟು ದೊಡ್ಡದಾಗ ಹಾಕ್ಬಿಟ್ರೆ ಮುಗ್ದೋಯ್ತು. ಆಮೇಲೆ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕೊಳಕ್ ಬಂದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರು ತುಳಸಿ ಕಟ್ಟೆಗೆ ಹಾಕೋ ರಂಗೋಲಿಗಳನ್ನ ತೋರಿಸಿರಿ, ಜಾಸ್ತಿ ನನಗೆ ಹೆಲ್ಪ್ ಆಗ್ತೈತೆ ಅಂತ. ಅದಕ್ಕೆ ಅವ್ರಿಗೋಸ್ಕರ ತುಳಸಿ ಕಟ್ಟೆಗೆ ಯೋಚನೆ ಮಾಡಂಗಿಲ್ಲ, ಚಿಕ್ಕ ರಂಗೋಲಿ ಅಲ್ವಾ, ಯಾವ್ದು ಬೇಕಾದ್ರೆ ಅದು ಹಾಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೆ ಈ ತರ ಒಂದು ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕೊಂಡೆ. ಇದಕ್ಕೂ ಅಷ್ಟೇ ಇಟ್ಕೆ ಪುಡಿನಲ್ಲಿ ಡಿಸೈನ್ ಮಾಡ್ಕೊಳ್ತೀನಿ, ಮತ್ತೆ ಕಲರ್ಸ್ ಅಲ್ಲೂ ಹಾಕೋಬಹುದು. ಇನ್ಮೇಲೆ ಬಾಗಲ್ ರಂಗೋಲಿ ಮಿಕ್ಸ್ ಮಾಡಿದ್ರು ಈ ತರ ತುಳಸಿ ಕಟ್ಟೆ ರಂಗೋಲಿ ಮಾತ್ರ ಮಿಸ್ ಮಾಡಲ್ಲ. ಪ್ರತಿಯೊಂದು ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ. ನನಗೂ ಇಷ್ಟ ಆಗ್ತೈತೆ ಈ ತರ ಚಿಕ್ಕ ರಂಗೋಲಿಗಳೆಲ್ಲ ಡಿಸೈನ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ. ಇದನ್ನೆಲ್ಲ ಮುಗಿಸಿ ಆಮೇಲೆ ಫ್ರೆಶ್ ಆಗಿ ಬಂದೆ. ನಾನು ಫ್ರೆಶ್ ಆಗಿ ಬರೋಷ್ಟರಲ್ಲಿ ಶಿವನ ಬಂದಿತ್ತು ಫ್ರೆಂಡ್ಸ್. ದೇವ್ರಿಗೆ ಕಡ್ಡಿನ ಹಚ್ಚಿದೆ, ದೀಪ ಹಚ್ಚಿಲ್ಲ ಫ್ರೆಂಡ್ಸ್. ಇವತ್ತು ಕ್ಯಾನಲ್ಲಿ ಇಟ್ಕೊಂತೀನಿ ನಾನೇನೆ, ದೊಡ್ಡ ಕ್ಯಾನ್ ಅಲ್ಲ, ಆಮೇಲೆ ಸಣ್ಣ ಕ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಲ್ಲಿಂದ ದೇವ್ರ ದೀಪ ಹಚ್ಚೋದು. ಸಣ್ಣ ಕ್ಯಾನಲ್ಲಿ ಖಾಲಿ ಆಗ್ಬಿಟ್ಟೈತೆ, ದೊಡ್ಡ ಕ್ಯಾನಲ್ಲಿ ಇಷ್ಟು ದಪ್ಪ ಐತೆ, ಎಣ್ಣೆ ತಳದಲ್ಲ ಐತೆ, ಅದನ್ನ ಕರಗ್ಸೋದು ಹೆಂಗೆ? ಅದಕ್ಕೆ ಕಡ್ಡಿ ಮಾತ್ರ ಹಚ್ಚದೆ. ಬೇಜಾರಾಯ್ತು. ಹೂವನೂ ತರ್ದಿರ ಬಂದ್ಬಿಟ್ಟೈತೆ ಶಿವ. ಓಕೆ ಫ್ರೆಂಡ್ಸ್, ಈಗ ಧ್ವಂಸಂದ್ರ ಸಂತೆಯಿಂದ ಶಿವ ಏನೇನ್ ತಂದೈತೆ ಅಂತ ತೋರಿಸ್ತೀನಿ. ಚಾಕು, ಮತ್ತೆ ನೀವು ತುಂಬಾ ದಿನದಿಂದ ಹೇಳಿ ನೀವೇ ಇವ್ರು ತರಲ್ಲ, ಇವ್ರ ಜಾತಿನ ಇಷ್ಟ ಅಂದ್ಬಿಟ್ಟು ಬಿಟ್ಬಿಟ್ರಿ. ಕೊನೆದಾಗಿ ಟಂಟಡ ಕೈ ಸರಿ ಮಣೆ, ತೆಂಗಿನಕಾಯಿ ಸರ್ಕೋಬಹುದು, ತರಕಾರಿ ಕಟ್ ಮಾಡ್ಕೋಬಹುದು. ಎಷ್ಟು ವರ್ಷದಿಂದ ಕೇಳಿದೆ ಫ್ರೆಂಡ್ಸ್, ನನಗೆ ಈ ತರ ಮನೇಲಿ ಇರ್ಲೇಬೇಕು ನೋಡಿ. ಫೈನಲಿ ಬಂತು.
ಏನಂದ್ರೆ ಇವತ್ತು ನಾವು ಒಡವೆ ಅಂಗಡಿಗೆ ಹೋಗ್ಬೇಕು ಫ್ರೆಂಡ್ಸ್. ಮುಗ್ಬಿಟ್ಟು ಮುರಿದೋಯ್ತಲ್ಲ, ಮುರಿದೋಗಿರೋ ಸಣ್ಣ ಪುಟ್ಟವೆಲ್ಲ ಎತ್ತಿಕ್ಕೋತೀನಿ ನೋಡೋಣ, ಅದ್ರ ಮೇಲೆ ಹಾಕ್ಬಿಟ್ಟು ಬರೀ ಮುಗ್ಬಿಟ್ಟು ಬರ್ಲಿ, ಮೇಲೆ ದುಡ್ಡು ಅಂತ ಕೇಳಬಾರ್ದು ಅಂದ್ಬಿಟ್ಟು ದೇವ್ರನ್ನ ಇಲ್ಲೇ ಬೇಡ್ಕೊಂಡು ಹೋಗ್ತೀನಿ. ಮುಗ್ಬಿಟ್ಟು ಬಾಳ್ಕೆ ಬರಲ್ಲ ಫ್ರೆಂಡ್ಸ್. ನನಗೆ ರಿಂಗ್ ಆದ್ರೆ ಬಾಳ್ಕೆ ಬರ್ತೈತೆ, ರಿಂಗ್ ಒಂಥರ ಕಾಣಿಸ್ತೈತಲ್ಲ, ನೋಡ್ತೀನಿ, ಹೋಗ್ಬಿಟ್ಟು ಯೋಚನೆ ಮಾಡ್ತೀನಿ ಏನ್ ತಗೊಳೋದು ಏನು ಅಂತೆಲ್ಲ. ಫ್ರೆಂಡ್ಸ್ ಇನ್ನೊಂದು ಹೇಳೋದ್ ಮರ್ತೆ ನಾನು, ಬೆಳಗ್ಗೆ ಕಿಚನ್ ಫ್ಲಾಶ್ ಬ್ಯಾಕ್ ಹೋಗಿ ಫ್ರೆಂಡ್ಸ್. ಬೆಳಗ್ಗೆ ನಾನು ಎದ್ದಾಗ ಹೆಂಗಿತ್ತು, ಇವಾಗ ಹೆಂಗೈತೆ ಅಂತ ಏನ್ ಮಾಡೈತೋ ಗೊತ್ತಿಲ್ಲ. ಜಿಜ್ಜಿಟ್ಟು ಏನೋ ಒಂಥರ 10 ವರ್ಷ ಮನೇನ ಅಡ್ಗೆ ಮನೇನ ಬೇಸಿ ಹಂಗೆ ಬಿಟ್ಟಂಗೆ ಹಿಂಗಂದ್ರೆ ಅಂಟ್ಕೋತೈತೆ ಗಮ್ಮುತರ. ಉಜ್ಜದೆ ನನ್ ಜೀವನನೇ ಉಜ್ಜಿ ಒಣಗಾಕ್ದಂಗ ಆಗೋಯ್ತು ನನ್ ಜೀವನ. ಸ್ಟವ್ ಇವೆಲ್ಲ ನೀಟಾಗಿ ಉಜ್ಜಿ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಎಷ್ಟು ಬೇಜಾರಾಗ್ತೈತೆ ಫ್ರೆಂಡ್ಸ್. ನನಗ್ ಭಯ ಆಗ್ತೈತಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ. ನಾನು ಆಗಾಗ ಹೊರಗಡೆ ಹೋಗ್ಬಿಟ್ಟು ಬರೋಣ ನಮ್ ಸಿಸ್ಟರ್ಸ್ ಮನೆಗೆಲ್ಲ ಅನ್ಕೊಂಡೆ, ಭಯ ಆಗ್ತೈತೆ ಫ್ರೆಂಡ್ಸ್. ನನ್ ಗಂಡ ಈ ತರ ಮನೆ ಬಾಕಲ್ ಮಾಡಿಟ್ರೆ ಇನ್ನೇನ್ ಮಾಡಿ ಮುಸ್ಕಿನ ಜೋಳ ಬೇಸಾಕ್ತೀನಿ. ಇದನ್ನೆಲ್ಲ ಸೈಡ್ಗಿಟ್ಟು ಎಲ್ಲಿ ಸಂತೆ ಅಂತ ಜೋಳ ಎಷ್ಟು ರೂಪಾಯಿ ಇವ? 20 ರೂಪಾಯ 2 ಸೇರಿ. ಹೊಟ್ಟೆ ಸಿಗಿ ಜೋಳ ಸುಲಿಯಕ್ ಆಗ್ತಲ್ಲಪ್ಪಿ, ಹಂಗನ್ಬಾರ್ದು ಹೊಟ್ಟೆಸಿ ಅಂತ. ಇನ್ನೇನ್ ಮಾಡೋದು ಫ್ರೆಂಡ್ಸ್, ಹೊಟ್ಟೆ ಹಸ್ತಾರೆ ನನ್ಗೆ. ಪಿಜ್ಜಾ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗಿ ಬಂದ್ಬಿಟ್ಟು ಪಿಜ್ಜಾ ಮಾಡ್ತೀನಿ. ಪಿಜ್ಜಾ ಮಾಡಕ್ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಿತ್ತಲ್ಲ, ನಮ್ಗೆ ತುಂಬಾನೇ ಟೈಮ್ ಬೇಕು ಅಂತ ನಾನು ಅನ್ಕೊಂಡಿದೀನಿ. ಒಂದ್ಸತಿ ಮಾಡಿಲ್ಲ, ಅದಕ್ಕೆ ಫ್ರೀಯಾಗಿ ಮೈಂಡ್ ಫ್ರೀ ಮಾಡ್ಕೊಂಡ್ ಮಾಡ್ಬೇಕು ಅಂದ್ಬಿಟ್ಟು ಹೊರಗಡೆ ಹೋಗಿ ಬಂದ್ಬಿಡ್ತೀನಿ. ಆಮೇಲೆ ಎಷ್ಟು ತರ ಇಲ್ಲಿ ಮಾಡ್ಕೊಂಡ್ ತಿನ್ಬೋದು. ಸಮ ಪ್ರಮಾಣದಲ್ಲಿ ಕಟ್ ಮಾಡ್ಕೋಬೇಕು. ಇದು ಶಿವಗೆ ಇದು ನನಗೆ. ಉಪ್ಪನ್ನ ಹಾಕೋಬೇಕು. ಸಂತೆ ಅಂತಂದ್ರೆ ಅವು ಚೆನ್ನಾಗಿರ್ತಾವೆ, ಹಂಗೆ ತೋಟದೆಲ್ಲ ಒಂದೆಲ್ಲ ಎತ್ಕೊಂಡ್ ಬಂದು ಮಾರ್ತಾ ಇರ್ತಾರೆ, ಅವು ಚೆನ್ನಾಗಿರ್ತವೆ, ತರಕಾರಿ ಆಗ್ಲಿ ಜೋಳ ಆಗ್ಲಿ. ಓಕೆ ಫ್ರೆಂಡ್ಸ್, ಇದು ಬೇಯೋ ಗ್ಯಾಪ್ ಅಲ್ಲಿ ನಾನು ರೆಸ್ಟ್ ತಗೊಳ್ಳೋಲ್ಲ ಫ್ರೆಂಡ್ಸ್. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ. ಅದೇನು ಅಂದ್ರೆ ಫ್ರೆಂಡ್ಸ್, ನೆನ್ನೆ ಊರ್ಗ್ ಹೋಗಿದ್ವಲ್ಲ ಮೊನ್ನೆ, ನಾನೊಂದ್ ದಿಕ್ಕು ಶಿವ ಒಂದ್ ದಿಕ್ಕು ಹೋದ್ವಲ್ಲ, ವ್ಯಾಲೆಂಟೈನ್ಸ್ ಡೇ ದಿನ. ಊರಿಂದ ಏನೇನೋ ತಂದೈತೆ, ಎತ್ತು ಆಚೆನೂ ಇಟ್ಟಿಲ್ಲ, ಎಲ್ಲ ಹಿಂಗೆ ಇಟ್ಟೈತೆ. ಅದಕ್ಕೆ ಏನೇ ತಂದೈತೆ ಅಂತ ನೋಡುವ ಅಂತ ಅಷ್ಟೇ. ಅವರೆಕಾಳು ಬೆಳ್ಳಗವೇ, ಇದೊಂದ್ ಜಾತಿ ಅವರೆಕಾಳ ಚೆನ್ನಾಗೈತೆ ಹುಳಿಗೆ, ಸಾರಿಗೆ. ಹಸಿಮೆಣಸಿನಕಾಯಿ ಹಾಕಪ್ಪಿ ತಂದೆ ಊರಿಂದ, ಹಸಿಮೆಣಸಿನಕಾಯಿ ತಂದೈತೆ ಫ್ರೆಂಡ್ಸ್. ಇಲ್ಲಿ ಹಸಿಮೆಣಸಿನಕಾಯಿ ಸಿಕ್ತಲ್ವೇನು. ಮತ್ತೆ ನೆನ್ನೆ ನಮ್ಮ ಅಕ್ಕ ಹೊರಡ್ಬೇಕಾದ್ರೆ ಅಲ್ಲಿ ಕಲ್ಲಂಗಡಿ ಕೊಡಿಸ್ತಾರೆ ಫ್ರೆಂಡ್ಸ್. ಶಿವ ನನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಆ ಪ್ಲೇಸ್ ಅಲ್ಲಿ ಕಲ್ಲಂಗಡಿ ಇತ್ತು, ನನಗೆ ಫೇವ್ರೆಟ್ ಕಲ್ಲಂಗಡಿ. ಮತ್ತೆ ನೆನಪಾಯ್ತು, ಟೈಮ್ ಇರ್ಲಿಲ್ಲ ಕುಯ್ಯಕ್ಕೆ ಕಲ್ಲಂಗಡಿ. ಇವಾಗ ಸ್ನಾಕ್ಸ್ ಗೆ ಕಲ್ಲಂಗಡಿನೂ ತಿನ್ನುವ ಜೋಳದ ಜೊತೆ. ಓಕೆ, ಈ ಗಂಟು ಬೋಟಲ್ಲಿ ಏನಪ್ಪ ಐತೆ, ಬ್ರಹ್ಮ ಗಂಟುನೇ ಹಾಕ್ಬಿಟ್ಟಿದ್ದೀರಿ. ಈ ಜನ ಬಿಚ್ಬಾರ್ದು ಅಂತಾನ, ಬರೋ ಜನ ಬಿಚ್ಕೊಂಡ್ ಮಾಡ್ಕೊಂಡ್ ತಿನ್ಲಿ ಸಾರ ಅಂತಾನ, ಏನಂತಾನೆ ನಮ್ಗೆ ಅರ್ಥ ಆಗ್ತಲ್ಲ. ಅಪ್ಪಿ ಹುರ್ಳಿಕಾಳು ಸಾರಕ್ ತಂದು ಮಾರಕ್ ತಂದು ಇಷ್ಟು ನಾನ್ ನಿನ್ ಕುದುರೆ ಅನ್ಕೊಂಡಿದ್ಯಾ? ಕೆಜಿ ಕಟ್ಲೆ ಹುರುಳಿಕಾಳು ತಿನ್ನಕ್ಕೆ ನೀನೆ ಕುದುರೆ ಅಂತ ಬೇಸಾಕ್ಬೇಕಾ? ಸರಿ, ಅಂದ್ರೆ ಮೊಳಕೆ ಹುರುಳಿಕಾಳು ದೇಹಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಆದ್ರೆ ಹೀಟ್ ಅಷ್ಟೇ, ಮೊಳಕೆ ಕಟ್ಕೊಂಡು ಹುರ್ಕೊಂಡು ತಿನ್ಬೇಕು, ಕೀಲುಗಳಿಗೆಲ್ಲ ಶಕ್ತಿ ಬರ್ತೈತೆ. ಅದಕ್ಕೆ ಇಷ್ಟ ತಂದ್ಬಿಟ್ಟೈತೆ, ಹುಳ ಆಗ್ತವೆ ಅಂತ ನನ್ ಟೆನ್ಷನ್ ಅಷ್ಟೇ. ಫ್ರಿಜ್ ಅಲ್ಲೇ ಇಡ್ಬೇಕು ಫ್ರೆಂಡ್ಸ್. ಇದು ಏನೋ ಮಾಡ್ತೀನಿ. ಇಷ್ಟೈತೆ ಫ್ರೆಂಡ್ಸ್ ನೋಡಿ, ಒಂದು 5 ಕೆಜಿನಾ 3-5 ಕೆಜಿ ಅಷ್ಟೇ, 3 ಇಲ್ಲ 5 ಇದ್ರೊಳಗೆ ಕೆಜಿ ಅಷ್ಟೈತೆ ಫ್ರೆಂಡ್ಸ್. ಸ್ಟ್ರೈಟ್ ಆಗಿ ಕಟ್ಟಿರ್ತೀನಿ, ಹುಳ ಆಗ್ತವೆ. ನಾಳೆ ಇವುಗಳನ್ನೆಲ್ಲ ಒಂದ್ ಕಡೆ ಎಲ್ಲಾರ ಶಿಫ್ಟ್ ಮಾಡ್ತೀನಿ. ಓಡಾಡೋ ಜಾಗದಲ್ಲಿ ಹಾಕ್ತಾರೆ ಗೊತ್ತಾ ಫ್ರೆಂಡ್ಸ್. ಈ ತರ ಮೂಟೆ ಲೂಸ್ ಆಗಿ ಕಟ್ಬಿಟ್ಟು ಕಾಲ್ ತುಳ್ಕೊಂಡು ಓಡಾಡಿದ್ರೆ ಹುಳ ಆಗಲ್ಲಂತೆ, ಆತರ ಕಟ್ಟಿ ಇಡ್ತಾರೆ. ಓಡಾಡ್ಕೊಂಡು ತುಳ್ಕೊಂಡು ಓಡಾಡ್ಲಿ ಅಂತ. ನಮ್ಗೆ ಬೇಡ ಫ್ರೆಂಡ್ಸ್, ತುಳಿತಲ್ಲ ಬೇಡ, ಧಾನ್ಯ ತುಳಿಬಾರ್ದು ಅಂತ ನಾನು ಅನ್ಕೋತೀನಿ. ಈಗ ಕಲ್ಲಂಗಡಿ ಕುಯ್ಯಕ್ಕೆ ನನ್ನ ಎದ್ದೊಳಕ್ ಆಗ್ತಲ್ಲ. ಇಲ್ಲಿ ಹೊಸ ಚಾಕು ಕೊಡಪ್ಪಿ. ಜೋಳ ಬೇಗ ಗಂಟ ಬಾಯಿ ಸುಮ್ನೆ ಇರಕ್ಕಾಗಲ್ಲ, ಕುಯ್ಕೊಂಡು ತಿನ್ವಾ ಕೊಡು. ಹೊಸ ಚಾಕುಲಿ ಏನ್ ಮಾಡೋದು, ಇದನ್ನ ಗೃಹ ಪ್ರವೇಶ ಮಾಡೋಣ, ಕಲ್ಲಂಗಡಿ ಪ್ರವೇಶ. ಇಷ್ಟು ಬಿಗ್ಗೆಗೈತೆ. ಈ ತರ ಚಾಕು ಬಳಸ್ಬೇಕು ಫ್ರೆಂಡ್ಸ್. ಇಷ್ಟು ಗಟ್ಟಿಯಾಗೈತೆ ಗೊತ್ತಾ, ಬೆಂಡೆ ಆಗಲ್ಲ ನೋಡಿ, ಅದ್ರ ಬೆಂಡೆ ಆಗ್ತದೆ ಸ್ವಲ್ಪ. ಕಲ್ಲಂಗಡಿ ಆಪರೇಷನ್ ಸ್ಟಾರ್ಟ್. ಅರ್ಧ ಕೂತ್ ಫ್ರಿಜ್ ಅಲ್ಲಿ ಇರ್ತೀನಿ, ಅರ್ಧ ತಿನ್ಬಿಡುವಾ, ಆಗಿದ್ದಾಗೆ ತಿಂದೇ ಬಿಡೋಣ, ತಲೆ ಮೇಲೆ ತಲೆ ಬಿಡ್ಲಿ. ವೇಸ್ಟ್ ಮಾತ್ರ ಮಾಡಲ್ಲ ಫ್ರೆಂಡ್ಸ್. ಫ್ರಿಜ್ ಎಲ್ಲ ಇಟ್ಕೊಳ್ತೀನಿ, ಇಲ್ಲ ರಾತ್ರಿ ಎಲ್ಲ ಎದ್ದು ಬಿಡ್ತೀನಿ. ಕಲ್ಲಂಗಡಿ ಮಾತ್ರ ಇಷ್ಟು ನನ್ನ ಟೈಮ್ ಕೊಡಿ ಫ್ರೆಂಡ್ಸ್, 2 ಅವರಲ್ಲಿ ಮುಗಿಸ್ತೀನಿ ನಾನು. ನೀವು ಚಾಕು ಸಕ್ಕತ್ತಾಗೈತಪ್ಪ. ಕಲ್ಲಂಗಡಿ ಎಲ್ಲ ಕುಯ್ದಂಗಾಯ್ತು. ನರಸಿಂಹಸ್ವ ಈ ಸೆರ್ಲಕಾಯಿ ಸ್ಕೊಟ್ಕೊಂಡು
ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ನಾನೇ ಮೊದಲು ಟೇಸ್ಟ್ ನೋಡ್ಬೇಕು. ಸ್ವೀಟ್ ಆಗೈತಪ್ಪಿ, ಸಕ್ಕತ್ತಾಗೈತೆ. ಕಲರ್ ಕಮ್ಮಿ ಅಂತ ಅನ್ಕೊಂಡೆ, ಕಲರ್ ಅಲ್ಲ ಫ್ರೆಂಡ್ಸ್, ನಾವು ಟೇಸ್ಟ್ ನೋಡ್ಬೇಕು. ಯಾವ್ದಕ್ಕಷ್ಟೇ ಹೆಣ್ಣು ನೋಡಕ್ ಹೋದಾಗ ಸಹ ಕಲರ್ ನೋಡ್ಬೇಡಿ, ಟೇಸ್ಟ್ ನೋಡಿ ಅಂತ ಹೇಳಕ್ಕಾಗಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಗುಣ ನೋಡಿ, ಕಲ್ಲಂಗಡಿಯಲ್ಲಿ ಗುಣ ನೋಡಿ. ಈ ಚಾಕು ನೋಡ್ತೈತೆ, ಕಲ್ಲಂಗಡಿ ಅಂಗಡಿನೇ ಹಾಕೊಡ್ವಾ ಅನ್ಸ್ತೈತೆ, ಅಷ್ಟು ಚೆನ್ನಾಗಿ ಕುಳಿತೈತೆ. ಈ ಚಾಕು ಯಾಕೋ ಭಯ ಆಗ್ತೈತಪ್ಪಿ. ಇವಾಗ ಕೈ ಕುಯ್ಕೊಂಡೆ, ನಾನು ಕೈ ಕುಡ್ಕೊಂಡೆ ಅಂತ ಈ ತರ ಚಾಕು ತಂದಿದ್ಯಾ ಅನ್ಬಿಡ್ತೀನಿ ಅಂತಾನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಅದಕ್ಕೆ ನಾನೇ ಮೈ ಮೇಲೆ ಪ್ರೆಗ್ನೆಂಟ್ ಕೊಡ್ ಕಟ್ ಮಾಡ್ತೀನಿ. ಸರಕ್ ಸರಕ್ ಡಮಕ್. ಒಂದು ಕಾಲದಲ್ಲಿ ನಾನು ರೌಡಿ ಫ್ರೆಂಡ್ಸ್, ಹಂಗಾಗಿ ಈ ತರ ಕಲ್ಲಂಗಡಿನ ಕಟ್ ಮಾಡ್ತಾ ಇದ್ದೀನಿ. ಯಾರು ಇವ್ರಲ್ಲ? ಏನ್ ರೌಡಿನೋ ಹೋಚಂದಲ್ಲಿ ಕಲ್ಲಂಗಡಿ ಅಂಗಡಿ ಇತ್ತು ಏನೋ, ಹಿಂಗೆಲ್ಲ ಕಟ್ ಮಾಡ್ತಾ ಇದ್ದೀನಿ. ನನ್ಗೆ ಗೊತ್ತಿಲ್ಲ ಈ ತರ ಕಟ್ ಮಾಡ್ತೀನಿ ಅಂತ. ಉಪ್ಪು ಖಾರ ಉದುರ್ಸಕ್ ಹೋದೆ, ಒಂದೇ ಕಡೆ ಸ್ಪೂನ್ ಅಲ್ಲಿ ಬಿದ್ದೋಯ್ತು ಫ್ರೆಂಡ್ಸ್, ಕೈಯಲ್ಲಿ ಹಾಕ್ಬೇಕಾಗಿತ್ತು. ವಾ ಲುಕಿಂಗ್ ಯೋ ಸೋ ಯಮಿ. ತಗೋಪಿ, ಸೀಮೆ ಹೊಸ ಮೇದಾಗ ಮೇಯ್ವಾ ಇವಾಗ. ನನಗಿದ್ರ ಒಂಥರ ಸಂತೋಷ. ರಸ ಭರಿತವಾಗೈತಲ್ಲ, ಅಕ್ಕಿದ ಕಲ್ಲಂಗಡಿ ಅಂತ ಸಿಟ್ಟಿರೋದು. ಉಪ್ಪು ಖಾರ ಊಟ ಬಿದ್ದದೆ ಬಿಡಲ್ಲ. ಉಪ್ಪು ಖಾರ ಸ್ಪೂನಲ್ಲಿ ಹಾಕಕ್ ಹೋದೆ, ಕೈಯಲ್ಲಿ ಹಾಕ್ಬೇಕಾದ. ಚಾಟ್ ಮಸಾಲ ಹಾಕ್ಲಾ, ಸೂಪರ್ ಆಗಿರುತ್ತೆ. ಮಾದೇಶ್ವರ ಬೆಟ್ಟಕ್ಕೂ ನಡ್ಕೋಬೇಕಾದ್ರೆ ದಾರಿ ಉದ್ದಕ್ಕೂ ಕಲ್ಲಂಗಡಿಗಳು. ಒಂದೊಂದ್ ಕಡೆ ರುಚಿಯಾಗಿರ್ತಾವೆ, ಒಂದ್ ಕಡೆ ಸಪ್ಪೆ ಇರ್ತವೆ. ಯಾವ್ದೋ ಒಂದ್ ದೇವ್ರ ಕೊಟ್ಟಿದ್ ಪ್ರಸಾದ ತಿಂತಾ ಇರೋದು ಇಸ್ಕೊಂಡು. ಕಲ್ಲಂಗಡಿ ತಿಂದು ಮುಗಿಸಿ ನೆಕ್ಸ್ಟ್ ಜೋಳಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಜೋಳ ಮಾತ್ರ ಬೆಂದೈತಾ ಇಲ್ಲ ಗೊತ್ತೇ ಆಗಲ್ವಲ್ಲ ಫ್ರೆಂಡ್ಸ್. ನೋಡಿದ್ರೆ ಎತ್ಕೊಂಡು ತಿಂದೇ ನೋಡ್ಬೇಕು. ಆಲ್ರೆಡಿ ಒಂದು 25 ನಿಮಿಷ ಬೇಯಿಸಕ್ ಹಾಕಿದೀನಿ, ಸಾಕು ಅಂತ ಅನ್ಕೋತಾ ಇದೀನಿ. ಏನಿಲ್ಲ, ಅರ್ಧಂಬರ್ಧ ಬೆಂದ್ರು ರುಚಿಯಾಗೇ ಇರ್ತೈತೆ, ಅದಕ್ಕೋಸ್ಕರ ಎತ್ಕೊಂಡ್ಬಿಡ್ತೀನಿ. ನನ್ನ ಫೇವ್ರೆಟ್, ಎಲ್ಲನೂ ಫೇವ್ರೇಟೇ, ಅದ್ರಲ್ಲಿ ಇದು ಸಹ ಒಂದು. ಉಪ್ಪು ಖಾರ ಬೇಕಾ? ಬೇಡ, ಓಕೆ, ನನಗೂ ಬೇಕಾಗಿಲ್ಲ. ಕಲ್ಲಂಗಡಿಗೆ ಹಾಕೊಂಡು ತಿಂತೀವಲ್ಲ ಅದೇ ಸಾಕು. ಹೊಟ್ಟೆ ಒಳಗಿರ್ತೈತೆ, ಮಿಕ್ಸ್ ಆಗ್ತೈತೆ ಜೋಳದ ಜೊತೆ. ಬಿಸಿ ಬಿಸಿ ಕುದಿಯಂಗೆ ತಿನ್ಬೇಕಪ್ಪಿ, ಆಗ್ಲೇ ಮಜ್ಜಾ. ಎಲ್ಲಾನು ರೇಟ್ ಜಾಸ್ತಿ ತಾನೆ, ಅದಕ್ಕೆ ಈಗಷ್ಟೇ ಒಂದ್ ಸ್ವಲ್ಪ ಕಮ್ಮಿ ಅನ್ಕೊಳ್ಳೋಣ ಫ್ರೆಂಡ್ಸ್ ರೇಟ್ ನ. ಮುಂದಿನ ದಿನಗಳಲ್ಲಿ ಇನ್ನೂ ರೇಟ್ ಜಾಸ್ತಿ ಆಗ್ಬೋದು, ಅದಕ್ಕೆ ಇವಾಗ ಚೆನ್ನಾಗಿ ತಿನ್ಬಿಡ್ತಾ ಇದೀನಿ. ರೇಟ್ಗಳೆಲ್ಲ ಜಾಸ್ತಿ ಇದ್ದಾಗ ನಮ್ ಕೈ ತಗೊಳಕ್ ಆಗಲ್ಲ ಈ ತರ ಐಟಮ್ಗಳೆಲ್ಲ ಅಂದಾಗ ಇದನ್ನ ಫ್ಲಾಶ್ ಬ್ಯಾಕ್ ಹೋಗಿ ನಾನು ಮೆಮೊರಿ ಎಲ್ಲ ರೀಕ್ರಿಯೇಟ್ ಮಾಡ್ಕೋತೀನಿ. ಇದನ್ನ ಅವತ್ತು ತಿಂತ ಇದ್ದೇನೆ, ಹಂಗಿತ್ತು ಹಿಂಗಿತ್ತು ಏನೋ ಯೋಚನೆ, ದೂರಾದ ಯೋಚನೆ. ಓಕೆ ಫ್ರೆಂಡ್ಸ್, ಈಗ ನನ್ನ ಮೂಗಿಗೆ ಮೂಗ್ ಬಟ್ ತರಕ್ ಹೋಗ್ತಾ ಇದೀವಿ. ಹೆಣ್ಮಕ್ಳಿಗೆ ಮೂಗ್ ಬಟ್ಟಿಲ್ಲ ಅಂದ್ರೆ ಲಕ್ಷಣನೇ ಇಲ್ಲ, ಏನೋ ಒಂಥರ ಪಾಳು ಬಿದ್ದು ಮೂಕ ತರ. ಅದಕ್ಕೆ ಮುರ್ದಾಕಿರೋ ಮೂಗ್ಬಟ್ಟುಗಳೆಲ್ಲ ಒಂದು ಕಡೆ ಕೂಡಿಸಿ ಎತ್ಕೋತಾ ಇದೀವಿ. 3 ಜೊತೆ ಮುರ್ದಾಕಿದೀನಿ 2 ವರ್ಷಕ್ಕೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಬಾಳಕೆನೆ ಬರಲ್ಲ, ಅದೇನಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಜಾಸ್ತಿ ಇದ್ ಮಾಡ್ತಾ ಇರ್ತೀನಿ, ಸೋಪ್ ಹಾಕಿ ತೊಳೆಯೋದು ಇದೆಲ್ಲ. ಹೊರಗೆ ನಮ್ಮ ಫ್ರೆಂಡ್ಸ್ ತೋರಿಸ್ಬೇಕು. ಇಷ್ಟೊತ್ತು ಮೂಗ್ ಸೇದಾಗ ಅಂತ ಬೈತಾ ಇತ್ತು. ನನ್ ಮೂಗೇನು ಹೇಳ್ಕೊಟ್ಟಿದ್ದೀನಿ, ಮುಗ್ಗೆ ಮುರ್ದೋಗು ಅಂತ. ಮೂಗ್ ಬಟ್ಟೆ ಹಾಕೋಬಾರ್ದಾ ನೋಡಿ ಫ್ರೆಂಡ್ಸ್. ಒಂದು ಗೋಲ್ಡ್ ಸಹ ಹಾಕ್ಸಲ್ಲ, ಡೈಲಿ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ನಂತರ ಬಾಳಕೆ ಬರಲ್ಲ ಅಂತ. ಕಾಲ್ ಚೈನ್ ಬೇಡಿ ಆಮೇಲೆ ನೀವೆಲ್ಲ ಕಾಮೆಂಟ್ ಮಾಡಿದ್ರೆ 1 ವರ್ಷದಿಂದ ಕಾಲ್ ಚೈನ್ ಹಾಕ್ಸಿರೋದು. ಅತ್ತೆ ಕಾಟ ಹೆಂಗಿರ್ತೈತೆ ಅಂತ ಗಂಡನೇ ತೋರಿಸ್ತೈತೆ. ಈ ಸಣ್ಣ ಪುಟ್ಟ ಡಬ್ಬಿ ಒಳಗಡೆ ಮುರಿದಿರುವ ಮೂಗ್ಬಟ್ಸ್ ಎಲ್ಲ ಇಟ್ಟಿದ್ದೀನಿ. ಇಷ್ಟ ಐತೆ ಫ್ರೆಂಡ್ಸ್, ಇವಿಷ್ಟುನು. ಇದ್ಯಾವ್ದು ಇದೊಂದು ಬಿಟ್ಟು ಫ್ರೆಂಡ್ಸ್, ಈ ಕಲ್ಲದೈತೆ ಇದೊಂದು ಬಿಟ್ಟು, ಇವ್ 3 ನಾನು ಡ್ರಾಯಿಂಗ್ ಕ್ಲಾಸಲ್ಲಿ ತಗೊಂಡಿದ್ದು ಹೋದ ವರ್ಷ. 3000 ಬಂದಿತ್ತು, 3 ತೆಗ್ದುಕೊಂಡೆ. ಬಟ್ ಇವಾಗ ಎಷ್ಟು ರೇಟ್ ಆಯ್ತು, ಅದು ಏನ್ ಕತೆನೋ ಏನೋ, ನನಗೆ ಭಯ ಆಗ್ತೈತೆ ಒಡವೆಂಗ್ಳಿಗೆ ಹೋಗಕ್ಕೇನೆ. ಈಗ ಇವೆಲ್ಲ ಹಾಕ್ಬಿಟ್ಟು ಅಯ್ಯಪ್ಪ ಕೊಟ್ಬಿಟ್ರೆ ದುಡ್ಡು ಬೇಡ ಇದ್ರ ಮೇಲೆ ಅನ್ಬಿಟ್ರೆ ಅಯ್ಯಪ್ಪನೇ ದೇವರಪ್ಪ, ಎಲ್ಲೇ ಕಾಲಿಗೆ ಉದ್ದುತ್ತ ನಿನ್ ಕೈಲೇ ಬೆಳೆಸ್ಬಿಡ್ತೀನಿ. ಟಾಮು ಬಾಯ್ಲೆ, ಅಲ್ಲೇ ಮಲ್ಕೋತಾನೆ. ಇಲ್ಲೇನು ವಾಸ್ತು ದೋಷ ಆಯ್ತಾ ಮನೆ ಹತ್ರ? ಬಟ್ ಒಂದ್ ವಾರದಿಂದ ಮನೆ ಬಿಡಿಸ್ಬಿಟ್ಟಿದ್ಯಾ, 2 ದಿನ ಊರಲ್ಲಿ ಇಲ್ದಿದ್ದಕ್ಕೆ. ನೋಡು, ಊರ್ ಬಿಟ್ಟು ಹೋಗೋ ನಂಗೆ ಆಡ್ತವನೆ. ನಿಂಗೆ ಬರ್ಬೇಕಾರೆ ತಿಂಡಿ ತಗೋಬತ್ತೀನಿ ರಮ್ಮ.
ಮಾಮೂಲಿ ಒಡವೆ ಅಂಗಡಿ ಫ್ರೆಂಡ್ಸ್. ಮೊನ್ನೆ ನಮ್ಮ ಫ್ರೆಂಡ್ಗೆ ಗಿಫ್ಟ್ ಕೊಡಕ್ ಹೋಗಿದ್ನಲ್ಲ, ಅದೇ ಒಡವೆ ಅಂಗಡಿಗೆ ನಾವ್ ಯಾವಾಗ್ಲೂ ಹೋಗೋದು. ಈ ಮೂಗ್ ಬಟ್ಟೆಗಳು ತಂದಿರೋದು ಅಲ್ಲೇ ಅಲ್ವಾ, ಅದಕ್ಕೆ ಅಲ್ಲೇ ಹೋಗ್ಕೊಡ್ತೀನಿ. ಒಂದು ಸ್ಟ್ರಾಂಗ್ ಆಗಿ ಕೊಬ್ಬಣ ತರ ಒಂದ್ ಮೂಗ್ ಬಟ್ ಮಾಡ್ಸಪ್ಪಿ ನನಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕಬ್ಬಣದಲ್ಲೇ ಮಾಡಿಸ್ಬಿಟ್ಟು ಗೋಲ್ಡ್ ಪೇಂಟ್ ಹೊಡ್ಸ್ಬಿಡೋಣ. ಮುರ್ದು ಹೋಗ್ಬಾರ್ದು, ಅಷ್ಟು ಕೋಪ ಬರ್ತೈತೆ. ಮುರ್ದಿ ಹೋಗ್ತಾವ. ವರ್ಷಕ್ಕೆ 2-3 ತಗೋಬೇಕು. ಸ್ಟಾರ್ ಈ ತರ್ಟಿ ಯಾವತ್ತೂ ನಾನು ಹಾಕೊಂಡಿಲ್ವಲ್ಲ, ಟ್ರೈ ಮಾಡೋಣ ಅಂತ. ಮೂಗ್ಬಟ್ಟು ಓ ಚೆನ್ನಾಗಿರೋದೆಲ್ಲ ಒಳಗಿಟ್ಟಿರ್ತೀರಾ? ಇದು ದೊಡ್ಡದಾಗ ಚೆನ್ನಾಗಿತ್ತು. ಕಿವಿಗೆ ಹೋಗ್ತಾವಲ್ಲ. ಇವೆರಡು ಸೆಲೆಕ್ಟ್ ಮಾಡಿ ತಗೊಳ್ತಾ ಇದೀವಿ. ಇವೆರಡು ಕೇವಲ 500 ರೂಪಾಯಿ. ತಗೊಂಡ್ ಕೊಟ್ಟೆ ಅಂದ್ರೆ ಪಂಗಿಸ್ಕೊಂಡ್ಬಿಡ್ಬೇಕು. ತಗೊಂಡ್ವಿ ಫ್ರೆಂಡ್ಸ್. ಮನೆಗೆ ಹೋಗಿ ನೋಡೋಣ ಏನ್ ತಗೊಂಡೆ, ಹೆಂಗೆ ಏನು ಎತ್ತ ಅಂತಲ್ಲ. ಇವಾಗ ಇಲ್ಲಿ ಅಟ್ಯಾಕ್ ಮಾಡಕ್ ಹೋಗ್ತಿದೀವಿ ನಾವು. ಇದು ನನ್ನ ಫೇವ್ರೆಟ್ ಸ್ಪಾಟ್. ಆದ್ರೆ ಬರ್ತಾರದಿದೆ ಫಸ್ಟ್ ಟೈಮ್. ಬಾಯ್. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಆ ಹುಡುಗ ನಾವ್ ಏರಿಯಾಗ ಬಂದಾಗ ಸ್ಕೂಲ್ಗೆ ಹೋಗ್ತಿದ್ದ, 5ನೇ ಕ್ಲಾಸ್ 6ನೇ ಕ್ಲಾಸ್. ಎಷ್ಟು ಬೇಗ ಬೆಳೆದ್ಬಿಟ್ಟ. ನಾನೇ ಹಿಂಗೆ ಇದ್ದೀನಿ, ಬೇಗ ಬೆಳೆದ್ಬಿಟ್ಟ. ಓಕೆ ಫ್ರೆಂಡ್ಸ್, ಚಿಪ್ಸ್ ಅಂಗಡಿಗೆ ಹೋಗೋಣ ಅಟ್ಯಾಕ್ ಮಾಡಕ್ಕೆ. ಎಣ್ಣೆ ಅಂತೂ ಸೂಪರ್ ಡೂಪರ್ ಆಗವೆ. ನೋಡಿದ್ರು ತಗೊಂಡ್ ತಿಂತೀವಿ ಹೆಂಗಪ್ಪಿ. ಯಾರು ಗೊತ್ತಿಲ್ಲ, ನಾವೇ ಗೋರ್ ಹಾಕೊಂಡು ತಿನ್ಕೊಂಡು ಹೋಗೋಣ. ನಿಮ್ಮ ಕೊಡ್ತಾನೆ ಹಿಂದೆ ಬಾ ಸ್ವಲ್ಪ. ಇಲ್ಲಿ ರೌಂಡ್ ಕೆಳಗೆ ಐತಲ್ಲಣ್ಣ, ಅದು ಎಷ್ಟು ಹೆಂಗ್ ತಗೊಳ್ಳೋದು? 100 ಗ್ರಾಮ್ ಕೊಡಿ. ಇದು ಫ್ರೆಂಡ್ಸ್ ನಿನಗೆ ನೋಡಿದ ಹಳಸಿನಕಾಯಲ್ಲಿ ತೊಳೆಲ್ ಮಾಡಿರೋ ಚಿಪ್ಸ್ ತಾನೆ. ಕಡಲೆ ಬೀಜ ಮಿಕ್ಸ್ಚರ್ ಅಲ್ಲೇ ಇದ್ದಾವೆ ನೋಡಿ, ಫೇವ್ರೇಟ್ ಕಡಲೆ ಬೀಜ ಎಲ್ಲ ಐತೆ ನೋಡಪ್ಪಿ. ತಗೋ, ಇದು 40 ರೂಪಾಯಿ. ಸಕ್ಕದಾಗಿದೆ ಫ್ರೆಂಡ್ಸ್. ಅಲ್ಲಿ ಫ್ರೈ ಮಾಡೋದು ಅಲ್ಲೇ ತಗೋಬರ್ಬೇಕಲ್ಲ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮೂಗ್ಬಟ್ ನೋಡುವ. ಅವ 3 ಹಾಕಿದ್ದಕ್ಕೆ ಇವೆರಡು ಬಂದು ಹತ್ತಿರದಿಂದ ತೋರಿಸ್ತೀನಿ ಫ್ರೆಂಡ್ಸ್. ಇವೆರಡು ಇವು ಬ್ರೌನ್ ಐತೆ ಫ್ರೆಂಡ್ಸ್, ಸ್ವಲ್ಪ ಪಿಂಕ್ ತರ ಕಾಣಿಸ್ತಿದೆ ವಿಡಿಯೋದಲ್ಲಿ. ಬಟ್ ನನ್ಗೆ ಈ ಕಲರ್ ಯಾವತ್ತೂ ತಗೊಂಡಿಲ್ಲ ಅಂದ್ಬಿಟ್ಟು ತಗೊಂಡೆ. ಇಲ್ಲ ಪಿಂಕೇ ಇದು. ಅಲ್ಲಿ ಬ್ರೌನ್ ಕಾಣಿಸ್ತು, ಇಲ್ಲಿ ಪಿಂಕ್ ಕಾಣಿಸ್ತೈತೆ. ಹೆಂಗಪ್ಪಿ ನನ್ ಕಣ್ಣು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಈಗ ಇದರಲ್ಲಿ ಸ್ಟಾರ್ ಹಾಕೋತೀನಿ ಫ್ರೆಂಡ್ಸ್. ಅವೆಲ್ಲ 400 ಮಿಲಿ ಆಯ್ತು ಫ್ರೆಂಡ್ಸ್. ಬರೀ ಇದು 180 ಮಿಲಿ ಇವೆರಡು ಸೇರಿ. ಮೇಕಿಂಗ್ ಚಾರ್ಜ್ ಇದು ಎಲ್ಲ ಇರ್ತಾವಂತೆ. ಓಕೆ ಫ್ರೆಂಡ್ಸ್, ಈಗ ಮೂಗುಬಟ್ಟು ಹಾಕೊಳ್ಳುವ ವಿಧಾನ. ಅದು ಹಂಗೆ ಹಾಕೋತಾರೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಫ್ರೆಂಡ್ಸ್ ನನಗೆ. ಮೂಗ್ಬಟ್ಟು ಅಂದ್ರೆ ಭಯ. ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ಸ್ಪಿನ್ ಅನ್ನ ತಗೋಬೇಕು, ಚುಚ್ಕೋಬೇಕು. ಈಸಿ ವಿಧಾನ ಇದು. ಶಿವನೇ ಶಮಲಿಂಗೇಶ್ವರ, ಭಯ ಆಗ್ತಿತ್ತಲ್ಲ ನೋಡಿದ್ರೆ. ಹೆಣ್ಮಕ್ಳಾದ್ಮೇಲೆ ಇದನ್ನೆಲ್ಲ ಸಹಿಸ್ಕೋಬೇಕು. ಏನ್ ಮಾಡಕ್ಕಾಗಲ್ಲ. ಹಾಕೋತೀನಿ ನೋಡ್ಕೋ. ತಿರ್ಪಾನ ನಿಧಾನಕ್ಕೆ ಬಿಚ್ಕೊಂಡು ಪಿನ್ನೆ ಹಾಕೋಬಿಡ್ಬೇಕಾ? ಬಿಟ್ರೆ ಮುಂದಿನ ದಿನಗಳಲ್ಲಿ ಪಿನ್ ಹಾಕ್ಸ್ತೈತಂತೆ ನೋಡಿ ಫ್ರೆಂಡ್ಸ್. ತಿರ್ಪನ್ ತಗೋಬೇಕು ಫ್ರೆಂಡ್ಸ್. ಇದು ಪ್ರತಿ ಹೆಣ್ಣು ಮಕ್ಕಳಿಗೂ ಗೊತ್ತಿರುವಂತ ವಿಷಯ. ಇದ್ರಲ್ಲಿ ಹಾಕೋಬೇಕು. ನಂಗೆ ಕಾಣಿಸ್ತಲ್ಲ, ಮಿರರಲ್ಲಿ ಹಾಕೋಬೇಕು. ಈ ತರ ಪಿನ್ನೊಳಕ್ಕೆ ಇದು ಹಾಕೋಬೇಕು. ಕಾರ್ಡ್ ಅಂತ ಇದನ್ನ ಕಾರ್ಡನ್ನ ಹಾಕಬೇಕು. ಈ ತರ ಫ್ರೆಂಡ್ಸ್, ಈ ತರ ತಿರ್ಪನ್ ಇಟ್ಕೊಂಡು ಚುಚ್ಚಿ ಹಿಂಗೆ ಎಳ್ಕೋಬೇಕು. ಈಗ ನೀಟಾಗಿ ಬಂತು. ಅಪ್ಪ ಸ್ವಾಮಿ, ಈ ತರ ಬಂದಿರೋದ್ರೊಳಗೆ ಈ ತರ ಇಟ್ಟು ತಿರ್ಕೊಳ್ಳೋದು. ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್. ಸ್ವಲ್ಪ ದೊಡ್ಡ ಮೂಗ್ಬಟ್ಟು ತಗೊಂಡೆ ಈ ಸತಿ. ಸತಿನ ಹಾಕೊಂಡಿದ್ದೆ ಒಂದ್ಸಲ ದೊಡ್ಡ ಮೂಗು. ಸೂಪರ್ ಆಗಿದ್ದೀನಾ? ಮೂಗಿಂದ ಸಿಹಿ ಅಂತ ಹೀರೋಯಿನ್ ತರ ತೋರ್ಸಪ್ಪ. ಹೀರೋಯಿನ್ ತರ ಹಂಗೆ ಫೋನ್ ಮೂಗಲ್ ತುರ್ಕ್ಬಿಡು.
ಹಿಂಗ್ ಕಾಣಿಸ್ತಿದೆ ಫ್ರೆಂಡ್ಸ್, ಹಿಂಗ್ ಕಾಣಿಸ್ತಿದೆ ಅಂತ ಹೇಳಿ ಟಾರ್ಚ್ ಎಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಅದಕ್ಕೆ. ಓಕೆ ಫ್ರೆಂಡ್ಸ್, ಮೂಗ್ಬಟ್ ತಗೊಂಡಿದ್ ಖುಷಿಗೆ, ಇದೇ ಖುಷಿಗೆ ಬೇಗ ಪಿಜ್ಜಾ ಮಾಡೋಣ. ನೈಟ್ ಅಲ್ಲಿ ಪಿಜ್ಜಾ, ಡೇ ಟೈಮಲ್ಲಿ ಟೈಮೇ ಸಿಗ್ತಲ್ಲ ಫ್ರೆಂಡ್ಸ್ ನನ್ಗೆ, ಅದಕ್ಕೆ ಪಿಜ್ಜಾ ಈಗಲೇ ಮಾಡ್ತೀನಿ. ರೆಡಿ ಮಾಡ್ಕೊತೀನಿ, ಅದಕ್ಕೆ ಏನೇನ್ ಬೇಕೆಲ್ಲ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ಪಿಜ್ಜಾ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ. ಓಕೆ ಫ್ರೆಂಡ್ಸ್, ಪಿಜ್ಜಾಗ್ ಬೇಕಾಗಿತ್ತು ಐಟಮ್ಸ್ ಎಲ್ಲ ಅವತ್ತೇ ತಂದಿಟ್ಬಿಟ್ಟೆ. ಸಾರಿ ಫ್ರೆಂಡ್ಸ್, ಲೇಟ್ ಆಯ್ತು. ನೀವೇ ನೋಡ್ತಿದ್ದೀರಲ್ಲ, ಊರ್ಕೋತೆ ಅದು ಇದು ಏನೇನೋ ಹಿಂಸೆ ಆಗೋಯ್ತು. ಅದಕ್ಕೆ ಇವಾಗ ಐಟಮ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇನ್ನ ಐಟಮ್ಸ್ ಇದಾವೆ ಫ್ರೆಂಡ್ಸ್. ಮೊದಲು ಇದೇನು ಹಿಟ್ಟು ಕಲ್ಸಿರ್ತೀವಲ್ಲ ಫ್ರೆಂಡ್ಸ್, ಅದನ್ನ ಹಿಟ್ಬಿಟ್ಟು ಆಮೇಲೆ ಮಿಕ್ಕಿದವೆಲ್ಲ ತಗೋತೀನಿ, ಯಾಕಂದ್ರೆ ಇಲ್ಲಿ ಜಾಗ ಇಲ್ವಲ್ಲ ಅದಕ್ಕೋಸ್ಕರ. ಈಗ ಈ ಹಿಟ್ಟು ಕಲ್ಸಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸ್ವಲ್ಪ ತಗೊಂಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತದೋ ಇಲ್ಲೋ ನೋಡ್ಕೊಂಡು ಆಮೇಲೆ ಹೆಚ್ಚಿಗೆ ಮಾಡ್ಕೊಳ್ಳುವ ಅಂತ. ಮೈದಾ, ಬಟ್ರು, ಮೊಸರು, ಬೇಕಿಂಗ್ ಪೌಡರ್, ಸ್ವಲ್ಪ ಉಪ್ಪು ತಗೋಬೇಕಷ್ಟೇ. ಇವೆಲ್ಲ ಆಮೇಲೆ ಇವಾಗ ಇದು ಅವಶ್ಯಕತೆ ಇಲ್ಲ. ಕ್ಯಾಪ್ಸಿಕಮ್ ತಂದಿಟ್ಟಿಂದಲ್ಲ ಫ್ರೆಂಡ್ಸ್ ಮೊನ್ನೆ ಪಿಜ್ಜಾಗೆ ಅಂದ್ಬಿಟ್ಟು. ಈಗ ಜೋಳ ತಂದಿತ್ತಲ್ಲ, ಜೋಳಗೂ ಕ್ಯಾಪ್ಸಿಕಮ್ಗೂ ನನ್ಗೆ ಇಷ್ಟ ಆಗಲ್ಲ. ಕಾರ್ನ್ ಚೆನ್ನಾಗಿರ್ತೈತೆ, ಅದನ್ನೇ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದನ್ನ ಎತ್ತಿಡ್ತಿದ್ದೀನಿ. ಇದನ್ನ ನಾಳೆ ಸ್ಪೆಷಲ್ ಆಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ, ಅಂದ್ರೆ 2 ಚಪಾತಿ ಲಡ್ಸ್ಕೋಬಹುದು ಅಷ್ಟೇ ಫ್ರೆಂಡ್ಸ್. ಅದಕ್ಕೆ ಒಂದು ಚಿಕ್ಕ ಕಪ್ ಅಷ್ಟು ಮೊಸರು ಹಾಕೊಂಡೆ, ಆಮೇಲೆ 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡೆ, ಆಮೇಲೆ ಬೇಕಿಂಗ್ ಸೋಡಾ 1 ಅರ್ಧ ಸ್ಪೂನ್ ಅಷ್ಟು ಹಾಕೊಂಡೆ. ಸ್ವಲ್ಪನೇ ಮಾಡ್ಕೊಳ್ತಾ ಇರೋದಲ್ಲ, ಹಂಗಾಗಿ ಎಲ್ಲ ಐಟಮ್ ಕಡಿಮೆ ಹಾಕೊಂಡಿದ್ದೀನಿ. ಒಂದ್ಸಲ ಮಾಡಿ ಗೊತ್ತಾಗ್ಬಿಟ್ರಂದ್ರೆ ಆಮೇಲೆ ಜಾಸ್ತಿ ಮಾಡ್ಕೋಬಹುದು ಅಂತ. ಆಮೇಲೆ ಇಷ್ಟನ್ನು ಮಾತ್ರ ಮೊದಲು ನೀಟಾಗಿ ಕಲ್ಸ್ಕೊಳ್ತಾ ಇದ್ದೀನಿ, ಬೆಣ್ಣೆ ಎಲ್ಲ ಒಂದು ಕಡೆ ಮಿಕ್ಸ್ ಆಗೋ ತರ. ಆಮೇಲೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಅದೇ ಚಪಾತಿ ಹಿಟ್ಟಿನ ಅದನ್ನೇ ಇರಬೇಕು. ಈ ತರ ಕಲಸಿ ಎಣ್ಣೆನ ಹಾಕೊಂಡು ಕಲ್ಸ್ಕೊಂಡಿಲ್ಲ, ಹಂಗೆ ಕಲಸಿ ಸೈಡ್ಗೆ ಇಡ್ತಾ ಇದ್ದೀನಿ. ಆಮೇಲೆ ಚಿಕ್ಕ ಬೌಲ್ ತಗೊಂಡು ಸಣ್ಣದಾಗಿ ಬೆಳ್ಳುಳ್ಳಿ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸ್ ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಸಿಗ್ಲಿಲ್ಲ ನನಗೆ ಸೂಪರ್ ಮಾರ್ಕೆಟ್ ಅಲ್ಲಿ, ಹಂಗಾಗಿ ಬೆಳ್ಳುಳ್ಳಿ ಹಾಕೊಂಡು ಟೊಮೊಟೊ ಕೆಚಪ್ ಹಾಕೊಂಡು ಈ ತರನು ಪಿಜ್ಜಾ ಸಾಸ್ ಮಾಡ್ಕೋಬಹುದಂತೆ, ಅದಕ್ಕೋಸ್ಕರ. ಆಮೇಲೆ ಸ್ನ್ಯಾಪಿಂಗ್ ಪಿಜ್ಜಾ ಪೌಡರ್ ಇತ್ತಲ್ಲ, ಅಲ್ಲಿನ ಅನ್ನೋದು ಎಲ್ಲ ಮಿಕ್ಸ್ ಐತೆ, ಅದ್ರ ಅರ್ಧ ಸ್ಪೂನ್ ಹಾಕೊಂಡೆ. ಆಮೇಲೆ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡೆ. ಮರ್ತ್ಬಿಟ್ಟೆ ಫ್ರೆಂಡ್ಸ್, ಇದಕ್ಕೆ ಅರ್ಧ ಸ್ಪೂನ್ ಅಚ್ಚ ಪುಡಿ ಹಾಕೋಬೇಕು. ಆಮೇಲೆ ಲೇಟಾಗಿ ಮಿಕ್ಸ್ ಮಾಡ್ಕೊಂಡೆ ನಾನು. ಆಮೇಲೆ ಚಿಕ್ಕ ಜಾರ್ ಇಟ್ಕೊಂಡು ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗೇನೋ ಸಿಗ್ಲಿಲ್ಲ, ಚಿಲ್ಲಿ ಫ್ಲೇಕ್ಸ್ ಮಾತ್ರ ನನಗೆ. ಈಗ ಸ್ನ್ಯಾಪಿಂಗ್ ಪಿಜ್ಜಾದಲ್ಲಿ ಹೊರಗೇನೋ ಸಹ ಇರುತ್ತೆ ನೋಡಿ. ಈಗ ಪಿಜ್ಜಾ ಸಾಸ್ಗೆ ಅರ್ಧ ಸ್ಪೂನ್ ಅಚ್ಚ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಒಂದು 20-30 ನಿಮಿಷದಲ್ಲಿ ಪಿಜ್ಜಾ ರೆಡಿ ಆಗ್ಬಿಡುತ್ತೆ. ಸುಮಾರು ಒಂದು 5 ವರ್ಷಗಳ ಹಿಂದೆ ನಾನು 2 ಸಲ ಪಿಜ್ಜಾ ತಿಂದೆ ಫ್ರೆಂಡ್ಸ್. ಒಂದು ರಿಲೇಷನ್ ಮನೇಲಿ ಹೋಗಿದ್ದೆ, ಅವ್ರು ತರಿಸಿದ್ರು. ಆಮೇಲೆ ನಾನೇ ಒಂದ್ಸಲ ಆನ್ಲೈನ್ ಅಲ್ಲಿ ಡೊಮಿನೋಸ್ ಅಲ್ಲಿ ಬುಕ್ ಮಾಡಿದ್ದೆ, ಸಕ್ಕತ್ತಾಗಿ ಬಂದಿತ್ತು. ಕಾರ್ನ್ ಡೇ ಯಾವಾಗಲೂ ಬುಕ್ ಮಾಡಿದ್ದೆ ಒಂದೇ ಸತಿ ಬುಕ್. ಅದು ಸೂಪರ್ ಡೂಪರ್ ಇಷ್ಟ ಆಯ್ತು ನನಗೆ, ಅದಕ್ಕೆ ಕಾರ್ನ್ ಮಾಡೋಣ ಅಂತ. ಕ್ಯಾಪ್ಸಿಕಮ್ ಬೇಡ, ಇದನ್ನ ನಾಳೆ ಇನ್ನೊಂದು ರೆಸಿಪಿ ಮಾಡ್ತೀನಿ, ಒಂದು ಸ್ಪೆಷಲ್ ರೆಸಿಪಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಅಲ್ಲಿ ನಾಳೆ. ನನ್ಗೀಗ ಯಾವ ಫ್ಲೇವರ್ ಅಲ್ಲಿ ಪಿಜ್ಜಾ ಮಾಡ್ಕೋತಾ ಇದ್ದೀನಿ ಅಂದ್ರೆ ಆನಿಯನ್ ಅಂಡ್ ಕಾರ್ನ್, ಇವೆರಡೇ ಫ್ಲೇವರ್ ಅಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕತ್ ಖುಷಿ ಆಗ್ತಿದೆ ಫ್ರೆಂಡ್ಸ್. ಇದು ವಿಡಿಯೋಗಳೆಲ್ಲ ನೋಡಿದ್ರೆ ತುಂಬಾ ಕಷ್ಟ ಏನೋ ಅನಿಸ್ತಿದೆ. ಸೋ ಸಿಂಪಲ್ ಫ್ರೆಂಡ್ಸ್. ನೋಡಿ, ಇವೆಲ್ಲ ಕರೆಕ್ಟ್ ಆಗಿ ಒಂದು 15 ನಿಮಿಷ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ. ಇವಾಗ ಇದು ಕಟ್ ಮಾಡಿ ಇಟ್ಬಿಟ್ಟು ಅವ್ನು ಬೇಯಿಸ್ತಾ ಇರೋದೇ, ಕಲಿಸ್ತಾ ಇರೋದೇ, ತಿಂತಾ ಇರೋದೇ. ಸೋ ಸಿಂಪಲ್. ಪಿಜ್ಜಾ ಅಂದ್ರೆ ಭಯ ಪಡ್ಬೇಡಿ ಫ್ರೆಂಡ್ಸ್. ಇನ್ಮೇಲೆ ಅಂದ್ರೆ ನಾನು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಮೊದಲು ಹೆಂಗ್ ಗೊತ್ತಿದ್ದೀನಿ ಅಂತ, ಆಮೇಲೆ ಭಯ ಪಡ್ಬೇಕು ಬೇಡ ಹೇಳ್ತೀನಿ. ಬಟ್ ಈ ಸಾಸ್ ಮಿಕ್ಸ್ ಮಾಡಿದ ತಕ್ಷಣ ಪಿಜ್ಜಾ ಫ್ಲೇವರ್ ಮನೆ ಎಲ್ಲ ಅಂಟ್ಕೊಬಿಡ್ತೀನಿ. ಅದೇನಂತ ಗೊತ್ತಿಲ್ಲ, ಪಿಜ್ಜಾ ತರನೇ ಕಲ್ಲ ಬಂದಿದೆ. ಕೊರೋನಾ ಬಂದ್ಬಿಟ್ಟು ನನ್ನ ಜೀವನದಲ್ಲಿ ಪಿಜ್ಜಾಗೆ ಬ್ರೇಕ್ ಹಾಕ್ಬಿಡ್ತು. ಆವಾಗ ಶಿವ ಬುಕ್ ಮಾಡ್ಬೇಡ, ಕೊರೋನಾ ಬಂದಿದೆ, ಪಿಜ್ಜಾ ಜೊತೆ ಕೊರೋನಾ ಬಂದಿದೆ ಅಂತ ಭಯ ಹಾಕ್ಸ್ಬಿಡ್ತು. ಆವಾಗ ಡೊಮಿನೋಸ್ ನ ಡಿಲೀಟ್ ಮಾಡ್ಬಿಟ್ಟೆ. ಡೈಲಿ ನೋಡಿ ಬಾಯಲ್ಲಿ ನೀರು ಸೋಸಾಕ್ಬಿಟ್ಟೆ. ಇನ್ಮೇಲೆ ನಾನೇ ಮಾಡ್ತೀನಿ. ಇದು ಸಕ್ಸಸ್ ಆಗ್ಬಿಟ್ರೆ ಫ್ರೆಂಡ್ಸ್ ಇನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಚಿಕನ್ ಪಿಜ್ಜಾ ಐತೆ, ಚಿಕನ್ ಪಿಜ್ಜಾ, ಹಣಬೆ ಪಿಜ್ಜಾ ಎಲ್ಲ ಐತೆ. ಈ ತರ ಶೇಪ್ ಬರ್ಬೇಕು ಫ್ರೆಂಡ್ಸ್. ಈರುಳ್ಳಿ ಸಾಕಾರ, ಯಾರು ಹರ್ಟ್ ಆಗ್ಬೇಡಿ ಇದೇನಾದ್ರೂ ಫ್ಲಪ್ ಆಯ್ತಂದ್ರೆ. ಮತ್ತೆ ಪಿಜ್ಜಾ ಮಾಡೋರು ತುಂಬಾ ಜನ ಇದ್ದೀರಾ ಗೊತ್ತು, ಆರಾಮಾಗಿ ದೋಸೆ ಮಾಡಿದಾಗ ಮಾಡ್ಬಿಡ್ತೀರಾ ಪಿಜ್ಜಾನ ಕೆಲವರು. ಅವರು ಏನಾದ್ರು ಈಸಿ ಟಿಪ್ಸ್ ಕೊಡಿ ಫ್ರೆಂಡ್ಸ್. ಅಂದ್ರೆ ಐಟಮ್ಸ್ ಎಕ್ಸ್ಟ್ರಾ ಅಮೌಂಟ್ ಐಟಮ್ಸ್ ತರ್ತೀರಾ, ಮನೇಲಿ ಇರೋದ್ರಲ್ಲಿ ಇವಾಗ ನೋಡ್ತೀರಲ್ಲ ಇಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ. ಪಿಜ್ಜಾಗ ಇನ್ನೂ ಒಂದ್ 2-3 ಸಲ ಪಿಜ್ಜಾ ಮಾಡ್ಬೋದು ನಾನು. 2-3 ಸಲ 10 ಸಲನೇ ಮಾಡ್ಬೋದು, ಅಷ್ಟು ಐಟಮ್ಸ್ ಇದೆ. ಇನ್ನು ಯಾವ ತರ ಮಾಡ್ಬೋದು ಅಂತ ಒಂದು ಸಣ್ಣದಾಗಿ ಟಿಪ್ ಕೊಡಿ ಫ್ರೆಂಡ್ಸ್. ಕುರುಕ್ಮೆ ಹೊಟ್ಟೆ ತುಂಬಿಸ್ಕೋಬೇಡ, ಪಿಜ್ಜಾ ಗ್ಯಾಪ್ ಇಟ್ಕೋ ಕಿಡ್ನಿಲಿ. ನಾನಷ್ಟೇ ಆಮೇಲೆ ಪಿಜ್ಜಾ ತಿಂದಿಲ್ಲ ಅಂದ್ರೆ ದೊಡ್ಡ ಯುದ್ಧನೇ. ಬಿಡಿಸಿ ಇದರಲ್ಲಿ ಇಟ್ಕೋತೀನಿ. ಟೊಮೊಟೊ ಹಾಕೋಬಹುದು, ಬಟ್ ನನ್ಗೆ ಇವೆರಡೇ ಸಾಕು ಫ್ರೆಂಡ್ಸ್. ನನ್ಗೆ ಇವೆರಡರಲ್ಲೇ ತಿನ್ನೋದು ಬಸ್. ಅವತ್ತು ತಿಂದಿದ್ದು ಅಡಿಕ್ಟ್ ಆಗ್ಬಿಟ್ಟಿದೀನಿ, ಮತ್ತೆ ತಿನ್ನಕ್ಕೆ ಹೋಗ್ಲಿಲ್ಲ, ಅಡಿಕ್ಟ್ ಆಗ್ಬಿಟ್ಟು. ನಮ್ಮ ಓವೆನ್ ಇದೆ ಫ್ರೆಂಡ್ಸ್. ಓವೆನ್ ಇಲ್ವಲ್ಲ, ಇದರ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ತಾರಂತೆ, ಅದಕ್ಕೆ ಇದನ್ನ ಎತ್ತಿಟ್ಕೋತೀನಿ. 15 ನಿಮಿಷದ ಹಿಂದೆ ಕಲಸಿಟ್ಟಿದ್ದ ಹಿಟ್ಟು ಹಾಕೊಂಡು ಲಟ್ಟಿಸ್ಕೋಬೇಕು. ದೇವ್ರೇ ಪ್ಲೀಸ್ ದೇವ್ರೆ, ಇದೊಂದ್ಸಲ ಕಾಪಾಡು. ಮತ್ತೆ ನಾನು ಪ್ರಯೋಗಗಳು ಮಾಡಲ್ಲ ಅಂತ ಹೇಳಕ್ಕಾಗಲ್ಲ, ಮಾಡ್ತೀನಿ. ಆದ್ರೆ ನನ್ ಕಡೆ ದಯ ತೋರ್ಸು. ಪಿಜ್ಜಾ ಬೇಸ್ಡ್ ಸ್ವಲ್ಪ ಹೆಂಗ್ ತೆಳ್ಳಗೆ ಮಾಡ್ಕೊಳ್ಳೋ, ಮಂದಕ್ಕೆ ಮಾಡ್ಕೊಳ್ಳೋ. ತೆಳ್ಳಗೆ ಮಾಡ್ಕೋತೀನಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಅಲ್ಲ, ಒಟ್ಟಗಿಟ್ಟೆ ನಾವು ಇಟ್ಕೊಂಡತ್ತೇನೋ.
ಲಟ್ಟಿಸೋದೇ ಬೇಡ. ಹಿಂಗೆಲ್ಲ ಮಾಡು ಅಂತ ಯಾರು ಹೇಳಿಲ್ಲ. ಎಕ್ಸ್ಪರ್ಟ್ ಆದ ಬಿಲ್ಡಪ್ ಕೊಡ್ತಾ ಇದೀವಿ. ಹಿಂಗೆ ಮಾಡ್ಕೋಬೋದು, ಲಟ್ಟಿಸ್ಕೊಳ್ಳೋದೇ ಬೇಡ. ಲಟ್ಟಣಿಗೆ ತೊಳೆಯೋದು ತಪ್ಪು. ಸೂಪರ್. ಇನ್ನ ತೆಳ್ಳಗ್ ಮಾಡ್ಕೊತೀನಿ. ಎಲ್ಲ ಕಡೆ ಸಮವಾಗಿ. ಅಪ್ಪಿ ನಿಮ್ಗೆ ಎಷ್ಟು ಪೀಸ್ ಪಿಜ್ಜಾ ಬೇಕು? ಇನ್ನು ಮಾಡೇ ಇಲ್ಲ ನಾನು. ಅಂದ್ರೆ ಅಗ್ಲ ಮಾಡೋದ ಚಿಕ್ಕ ಮಾಡೋದ ಅನ್ನೋ ಒಂದು ಡೌಟ್ ಫ್ರೆಂಡ್ಸ್. ಅಂದ್ರೆ ನಾನು ಟೇಸ್ಟ್ ಆಗಿ ಮಾಡಿದ್ರೆ ನನಗೂ ಇಲ್ದಾಗ ತಿಂದಾಕ್ಬಿಟ್ಟಿಯಾ ಅಂತ. ಸಾರ್ಥಕವಾಯ್ತು. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಇದನ್ನೇ ಓವರ್ ಕಾನ್ಫಿಡೆನ್ಸ್ ಅನ್ನೋದು. ಹಿಂಗಾಗಲ್ಲ ಮಾಡ್ಕೋಬೇಕು. ಈ ತರ ಪಿಜ್ಜಾ ಬೇಸನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಲೆಸ್ಟ್ ರೆಸಿಪಿ ಸ್ಟಾರ್ಟ್. ಇದನ್ನ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಬೆಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಸ್ಟಿಕ್ ಆಗಬಾರ್ದಲ್ಲ ಇದು ಪಿಜ್ಜಾ ಬೇಸು, ಅದಕ್ಕೋಸ್ಕರ ಎಲ್ಲ ಕಡೆ ಎಷ್ಟು ಆಗಲೇಬೇಕು ಅಷ್ಟು ಎಲ್ಲ ಮಾಡಿಕೊಂಡು ಆಮೇಲೆ ಪಿಜ್ಜಾ ಬೇಸ್ ಹಾಕ್ಕೊಂಡೆ. ಸೈಡ್ಗೆ ಹೋಗ್ಬಿಡ್ತು. ಆಮೇಲೆ ಸರಿ ಮಾಡ್ಕೊಂಡೆ. ಒಂದು ಸ್ವಲ್ಪ ನಾನು ಜಾಸ್ತಿ ತೆಳ್ಳ ಮಾಡ್ಕೊಬಿಟ್ಟಿದ್ದೆ ಫ್ರೆಂಡ್ಸ್. ಸ್ವಲ್ಪ ಮಂದ ಮಾಡ್ಕೋಬೇಕಾಗಿತ್ತು. ಫಸ್ಟ್ ಟೈಮ್ ಅಲ್ಲ, ಪರವಾಗಿಲ್ಲ, ಅದು ಚೆನ್ನಾಗಿ ಬಂದಿತ್ತು. ಈ ಥರ ಒಂದು 2 ನಿಮಿಷ ಅಷ್ಟೇ ಈ ಥರ ಬೇಯಿಸ್ಕೊಂಡು ಊಟ ಮಾಡ್ಕೊಳ್ತಾ ಇದ್ದೀನಿ. ಸೀದೋಗಕ್ಕೆ ಬಿಡಬಾರ್ದು, ಅದಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಅಂತೇಳಿದ್ದು. ಆಮೇಲೆ ಊಟ ಮಾಡಿಕೊಂಡು ಇದನ್ನು ಮತ್ತೆ ಊಟ ಮಾಡ್ಕೊಳಕ್ಕೆ ಹೋಗಲ್ಲ. ಇದೊಂದು ಸ್ವಲ್ಪ ಮೇಲೆ ಬೇಯಲಿ ಅಂತ ಮಾತ್ರ ಬಿಟ್ಟಿದ್ದು. ಆಮೇಲೆ ಪೋರ್ಕಲ್ಲೆಲ್ಲ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನು ಐಟಮ್ಸ್ ಎಲ್ಲ ಹಾಕ್ತಿವೆ ಅಲ್ಲ ಅವೆಲ್ಲ ಟೇಸ್ಟ್ ಎಲ್ಲ ಒಳಗಡೆ ಹಿಡಿಬೇಕು ಅಂತ ಏನೋ ದೊಡ್ಡ ಎಕ್ಸ್ಪರ್ಟ್ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇರೋದ್ರಲ್ಲಿ. ಆಮೇಲೆ ಪಿಜ್ಜಾ ಪೇಸ್ಟ್ ಕಲ್ಸ್ಕೊಂಡಿದ್ದಲ್ಲ ಅದನ್ನು ಈ ಥರ ಹಾಕ್ಕೊಡ್ತಾ ಇದ್ದೀನಿ. ನನಗೆ ಪಿಜ್ಜಾ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಕಲ್ಸ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು. ಮೊದಲನೇ ಸಲ ಗೊತ್ತಾಗಲಿಲ್ಲ, ಸ್ವಲ್ಪ ಕಲ್ಸ್ಕೊಂಡಿದ್ದೀನಿ. ಈಗ ಏನು ಮಿಕ್ಸ್ ಮಾಡ್ಕೊಂಡಿದ್ದಾದ್ರೆ 2 ಪಟ್ಟು ಇರಬೇಕು, ಈ ಥರ ಮಂದಕ್ಕೆ ಕೆಂಪು ಕಾಣಬೇಕು. ಆಮೇಲೆ ಚೀಸ್ ಹಾಕ್ಕೊಂಡೆ. ಇಲ್ಲೇ ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಏನಂದರೆ ಚೀಸು ಅದು ಕರಗ್ಬಿಟ್ಟು ಜಾಸ್ತಿ ಆಗ್ಬಿಡ್ತೈತಿ ಅಂತ ನಾನು ಅಂದ್ಕೊಂಡೆ. ಪಿಜ್ಜಾ ಜಾಸ್ತಿ ಹಾಕೋಬೇಕಾಯ್ತು, ಸಾರಿ ಚೀಸ್ ಜಾಸ್ತಿ ಹಾಕೋಬೇಕಾಯ್ತು ಫ್ರೆಂಡ್ಸ್. ಸ್ವಲ್ಪನೇ ಹಾಕೋಬಿಟ್ಟೆ. ಆಮೇಲೆ ಈರುಳ್ಳಿ ಕಟ್ ಮಾಡಿರೋ ಪಿಜ್ಜಾಸ್ನೆಲ್ಲ ಈ ಥರ ಮಧ್ಯೆ ಡೆಕೋರೇಷನ್ ಮಾಡ್ಕೊಂಡೆ. ಎಲ್ಲ ತರಕಾರಿನೂ ಇಟ್ಕೋಬೋದಂತೆ. ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ, ಕಾರ್ನು ಮತ್ತು ಹಣಬೆ ಎಲ್ಲ ಇಟ್ಕೋಬೋದು. ಬಟ್ ನಾನು ಇಷ್ಟಲ್ಲೇ ಮಾಡ್ತಾ ಇದ್ದೀನಿ. ಆಮೇಲೆ ಮಧ್ಯೆ ಕಾರ್ನು ಬಿಡಿಸ್ಕೊಂಡಿದ್ದೆನಲ್ಲ ಅದನ್ನು ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ತಿದ್ದೀನಿ ಒಳಗೆ ಕಚ್ಕೊಳ್ಳಿ ಅಂತ ಅಂದ್ಬಿಟ್ಟು. ಯಾಕಂದರೆ ಮೇಲೆ ಬೇಯಿಸ್ಕೊಂಡಿದ್ವಲ್ಲ ಉಲ್ಟಾ ಮಾಡಿ, ಅದಕ್ಕೋಸ್ಕರ ಕಚ್ಕೊಳ್ಳಲ್ಲ ಅಂತ. ಆಮೇಲೆ ಕಾರ್ನೆಲ್ಲ ಜೋಡಿಸ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲೆ ಒಂದ್ಸಲ ಚೀಸನ್ನ ಹಾಕ್ಕೊಂಡೆ. ಚೀಸ್ ನಾವು ಸೈಡಲ್ಲಿ ತುರ್ಕೊಂಡು ಆಮೇಲೆ ಇದ್ರ ಮೇಲೆ ಹಾಕ್ಕೋಬೇಕು. ಈ ಥರ ತುರಿಯೋಕೆ ಹೋದ್ರೆ ನಮಗೆ ಕೈ ನೋವು ಬರ್ತಿತ್ತು ಜಾಸ್ತಿ. ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಚೀಸ್ ಹಾಕೋಬೇಕಾಗಿತ್ತು, ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ಕೊಂಡೆ, ಖಾರಕ್ಕೆ ಬೇಕಲ್ಲ. ಆಮೇಲೆ ಸ್ನ್ಯಾಪಿಂಗ್ ಪಿಜ್ಜಾ ಪೌಡ್ರ್ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಇವೆಲ್ಲ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರೋದು. ಇದನ್ನ 15 ನಿಮಿಷ ಅಷ್ಟೇ ಟೈಮಿಂಗ್ಸ್ ಇಟ್ಕೊಂಡು ಲೋ ಫ್ಲೇಮಲ್ಲೇ ಮುಚ್ಚಿಟ್ಬಿಟ್ಟು ಬೇಯಿಸಬೇಕು. ಬರೀ 15 ನಿಮಿಷ ಮಾತ್ರ. ಫೈನಲಿ ಎಲ್ಲ ಆಯ್ತು. ಸ್ಮೆಲ್ ಮಾತ್ರ ಘಮ ಘಮ ಪಿಜ್ಜಾ ತರನೇ ಬರ್ತಿದೆ. ಹ್ಯಾಪಿ, ಆರ್ ಯು ರೆಡಿ? ಆರ್ ಯು ಎಕ್ಸೈಟೆಡ್? ಖುಷಿ ಆಗ್ತಿತ್ತು, ತಡ್ಕೊಳಕ್ ಆಗ್ತಾ ಇಲ್ಲ. ಮೈ ಗಾಡ್, ದೇವ್ರ ನನ್ನ ಕಡೆ ಇದ್ದಾನೆ. ಮೊದಲು ಶೇಪ್ ನೋಡ್ಬೇಕು ಫ್ರೆಂಡ್ಸ್ ಹೆಂಗ್ ಬಂದೈತೆ ಅಂತ. ನೀವೇ ಫಸ್ಟ್ ನೋಡಿ. ದೇವ್ರೆ ದೇವ್ರೆ ದೇವ್ರೆ, ಬಜರಂಗಿ 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 ಬಜರಂಗಿ. ವಾವ್, ಸಖತ್ತಾಗಿ ಬಂದೈತೆ. ಇದನ್ನ ಎತ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ಸಾಕು ಕುಕ್ ಆಗಿರೋದು. ಎತ್ಕೊಳ್ಳೋ ಸ್ವಲ್ಪ. ಯಾ, ನೀಟಾಗಿ ಕುಕ್ ಆಗೈತೆ ಫ್ರೆಂಡ್ಸ್. ನಾನು ಹೆಂಗ್ ತೋರಿಸ್ಲಿ? ದಬಾಕೋಬಿಟ್ರೆ ಕಷ್ಟ. ಸೀದೋಗಿಲ್ಲ. ನಾನು ನಿಮ್ಗೆ ತೋರಿಸ್ಲೇಬೇಕು. ಒಂದು ನಿಮಿಷ. ಸಿ ಫ್ರೆಂಡ್ಸ್, ಪರ್ಫೆಕ್ಟ್ ಸೇಮ್ ಸ್ಮೆಲ್ಲು. ಐ ಕಾಂಟ್ ಬಿಲೀವ್ ದಿಸ್. ಫೈನಲಿ ಪಿಜ್ಜಾ ನನ್ನ ಕೈಯಲ್ಲಿ. ವಾವ್, ಲುಕಿಂಗ್ ಸೋ 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 ಬ್ಯೂಟಿ. ಮಾಡೇ ಬಿಟ್ಟೆ ಅಪ್ಪಿ. ಕಟ್ ಮಾಡುವಾ? ನೀನೆ ಕಟ್ ಮಾಡು. ಹಂಗಲ್ಲಪ್ಪಿ, ಸೈಡಲ್ಲಿ ಬಾಕ್ಸ್ ತರ ಕಟ್ ಮಾಡು. ಮೋಟ್ರ್ ಮಾಡೋ ತರ ಮಾಡ್ತಿದ್ಯಾ? ನಂದು ಆದಷ್ಟು ಅಲ್ಲಿಗೆ ಮಾಡಿದೆ ಫ್ರೆಂಡ್ಸ್. ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ. ಫಸ್ಟ್ ಪೀಸ್ ನೀನೆ. ಏನೇ ಸಿಕ್ತಿತ್ತು ಎಲ್ಲ ಹಾಕ್ಬಿಟ್ಟು ಮಾಡಿದೆ. ಪಿಜ್ಜಾ ತರನೇ ಐತಾ? ನಾನು ಬಿರಿಯಾನಿ ಮಾಡಿದ್ನೇನಪ್ಪಿ, ಪಿಜ್ಜಾನೇ ಮಾಡಿದ್ ನಾನು. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ನನ್ನ ಫೀಲ್ ಇಲ್ಲ ಫ್ರೆಂಡ್ಸ್. 90% ಕರೆಕ್ಟಾಗಿ ಬಂದೈತೆ. ಚೀಸ್ ಸ್ವಲ್ಪ ಜಾಸ್ತಿ ಹಾಕೋದು, ಚೀಸ್ ಹಾಕೋದು ಗೊತ್ತಾಗಿಲ್ಲ ಫಸ್ಟ್ ಟೈಮ್ ಹಾಕಿದ್ದಲ್ಲ. ಪಿಜ್ಜಾ ಮಾಡಿ ಅಂತ ಯಾರೋ ಐಡಿಯಾ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈಗ ಸರಿ ಹೋಯ್ತಲ್ಲ ಪರ್ಫೆಕ್ಟ್ ಆಗಿ. ಚೀಸಿ ಏನಿಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ಅಲ್ಲ ಈ ತರ ಹೆಚ್ಚು ಕಡಿಮೆ ಆಗಿ ಆಗ್ತೈತೆ. ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ನಾವು ಪಿಜ್ಜಾ ತಿಂದ್ವಿ. ಟಾಮಗೆ ಪಿಜ್ಜಾ ಕೊಡಂಗಿಲ್ಲ. ಈಸು ಡಯಟು, ಈಸೋ ಹಿಮ್ಮೋ ಯಾವುದೋ ಒಂದು, ಅದಕ್ಕೆ ಒಂದು ಗಟ್ಟಿ ಹಾಲು ಅನ್ನ. ನೀವಿಬ್ಬರು ಮಾತ್ರ ಪಿಜ್ಜಾ ಅಂತ ಮಾಡ್ಕೊಂಡು ತಿಂದ್ರೆ ನನಗೆ ಮಾತ್ರ ಹಾಲನ್ನ ಕೊಡ್ರಿ. ಕೆಳಗೆಲ್ಲ ಚೆಲ್ತಾವನಪ್ಪಿ. ಏನೇನು ಅಲ್ಲಿ ತಿನ್ನೋ ಬಿಲ್ಡಪ್ ರಜಾ. ನಂಗೆ ಹಾಲನ್ನ ಬೇಡ. ನಿಮ್ಮ ಮನೇಲಿ ಪಿಜ್ಜಾ ಸ್ಮೆಲ್ ಬರ್ತಿದೆ, ನನಗೆ ಅದನ್ನೇ ಕೊಡು, ನಾನು ಅದನ್ನೇ ತಿಂತೀನಿ. ಇರೋ ಅವ್ನು ತಿನ್ಕೊಬಿಡ್ಲಿ. ತಿನ್ಬಿಡು ಬೇಗ. ಇವರಿಬ್ರೆ ತಿನ್ನಕ್ ಬಿಡಲ್ಲ ಆಮೇಲೆ. ವಾವ್, ನಂಗೆ ಪಿಜ್ಜಾ. ಹೋಗ ಆ ಕಡೆ ಎತ್ಕೊಂಡು ಹೋಗು. ಕಿತ್ಕೊಬಿಡ್ತಾರೆ ಇವ್ರು, ಸರಿ ಇಲ್ಲ. ಇದ್ದಿದ್ದೆ ಪಿಜ್ಜಾ, ಅದೇ ಕೊಟ್ಟೆ ಅವನಿಗೆ. ಬರ ಒಳಗೆ. ತಮ್ಮ ಬಂದ್ಬಿಡು ಒಳಗೆ. ನನ್ನ ಫ್ರೆಂಡ್ ಇದ್ದಾನೆ, ಅವನೊಬ್ಬನೇ ಇರ್ತಾನಾ? ಅವ್ನ್ ಬ್ಲಾಕಿ ಮಲ್ಕೊಳ್ತಾನ, ಬಾ ಆಚೆ. ಓಕೆ, ತಾಮು ನೀನು ಒಳಗೆ ಮಲ್ಕೋ, ನಾನೊಬ್ಬನೇ ಇಲ್ಲಿ ಇವತ್ತು ನೋಡ್ಕೊಳ್ತೀನಿ. ಅವನು ಬರ್ತಾನೆ. ನೀನು ಬರ. ಅವನ್ ಬರಲ್ಲ. ತಿನ್ನು ನಿಪ್ಪಟ್ಟದು. ತಾಮು ತಿಂದಿಲ್ಲ. ಬಂದ. ಇನ್ ಮಲ್ಕೋ. ನೋಡ್ದೆ ತಾನೆ ಯಾರು ಬಂದಿದ್ದು ಅಂತ. ಮಲ್ಕೋ. ಓಕೆ ಫ್ರೆಂಡ್ಸ್, ತಾಮನ ಆರಾಮಾಗಿ ಮಲಗವನೆ. ಈಗ ವಿಶ್ ಮಾಡುವ. ತುಂಬಾ ದಿನ ಆಯ್ತು, 3 ದಿನ ಆಯ್ತು ವಿಶ್ ಮಾಡಿ, ಏನು ಅನ್ಕೋಬೇಡಿ. ಉಮಾ ಸಿಸ್ಟರ್ 18ನೇ ತಾರೀಕು ವಿಶ್ ಹ್ಯಾಪಿ ಬರ್ತ್ಡೇ. ನಿಮ್ ಯಜಮಾನ್ರು ವಿಶ್ ಮಾಡಕ್ ಹೇಳಿದ್ದು. ಹ್ಯಾಪಿ ಬರ್ತ್ಡೇ. ಸತೀಶ್ ಅಣ್ಣ ಹಾಯ್. ಹಾಯ್. ಗಾಯತ್ರಿ ಸಿಸ್ಟರ್ ಮಂಜು ಅಣ್ಣ 17ನೇ ತಾರೀಕು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಖುಷಿ 28ಕ್ಕೆ ಬರ್ತಡೇ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಕೀರ್ತನ ವಿಶ್ ಹ್ಯಾಪಿ ಬರ್ತ್ಡೇ. ಹಗ್ರೀವ್ ಸಿ ಎಂ 19ನೇ ತಾರೀಕು ಬರ್ತಡೇ. ವಿಶ್ ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.